Dear students, alternating current na next ಕ್ಲಾಸಿಗೆ ಹೋಗುವ ನಾವೀಗ. ಸೊ ಇದರಲ್ಲಿ ಈಗಾಗಲೇ ಹಿಂದಿನ ಕ್ಲಾಸಲ್ಲಿ ನೀವು ಆಲ್ಟರ್ನೇಟಿಂಗ್ ಕರೆಂಟಲ್ಲಿ ಆ ಒಂದು ಎಲ್ ಸಿ ಆರ್ ಸರ್ಕ್ಯೂಟ್ನ ಒಂದು ಅನಾಲಿಟಿಕಲ್ ಮೆಥಡಲ್ಲಿ ಸಾಲ್ವ್ ಮಾಡೋದನ್ನು ನೋಡಿದ್ದೀರಿ. ಸೊ ಅಲ್ಲೂ ಕೂಡ ನಮಗೆ ಇಂಪೆಡೆನ್ಸು, ಫೇಸ್ ಆ್ಯಂಗಲು, ಮ್ಯಾಕ್ಸಿಮಮ್ ಕರೆಂಟು, ಸೊ ಈ ಎಕ್ಸ್ಪ್ರೆಷನ್ಗಳನ್ನು ನಾವೊಂದು ಅನಾಲಿಟಿಕಲ್ ಮೆಥಡ್ ಅದರಲ್ಲಿ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ಹಿಂದಿನ ಕ್ಲಾಸಲ್ಲಿ ಗೊತ್ತಾಗಿತ್ತು ನಮಗೆ. ಓಕೆ, ಸೊ ಇಲ್ಲಿ ಈ ಒಂದು ಕ್ಲಾಸಲ್ಲಿ ನಾವು ಮತ್ತೆ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ಕಲಿಯೋಣ. ಯಾಕೆಂದರೆ ಈ ರಿಸೋನೆನ್ಸ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ನಾವು ಡಿಸ್ಕಸ್ ಮಾಡುವ ಇಲ್ಲಿ. ಸೊ ರಿಸೋನೆನ್ಸನ್ನು ನೀವು ಹಿಂದೆ ಫಸ್ಟ್ ಇಯರಲ್ಲಿ ಕಲ್ತಿದ್ದೀರಿ ಮೆಕ್ಯಾನಿಕ್ಸಲ್ಲಿ. ಅಂದರೆ ಈ ರಿಸೋನೆನ್ಸ್ ಅನ್ನೋದೇನು ಕೇಳಿದರೆ, ಯಾವುದೇ ಒಂದು ಆಸಿಲೇಟರಿ ಬಾಡಿಯನ್ನು ತಗೊಳ್ಳಿ ಅಥವಾ ಎವ್ರಿ ಬಾಡಿ, ಸೊ ಇಟ್ ಹ್ಯಾಸ್ ಇಟ್ಸ್ ಓನ್ ನ್ಯಾಚುರಲ್ ಫ್ರೀಕ್ವೆನ್ಸಿ. ಅದಕ್ಕೆ ಅದರದ್ದೇ ಆದಂಥ ಒಂದು ನ್ಯಾಚುರಲ್ ಫ್ರೀಕ್ವೆನ್ಸಿ ಇರುತ್ತೆ. ಸೊ ಈವನ್ ಫಾರ್ ಅಸ್ ಆಲ್ಸೋ ಎದುರುಗಡೆ ಇರುವಂಥ ಒಂದು ಆಸಿಲೇಟರ್ನ ಅದು ಫ್ರೀಕ್ವೆನ್ಸಿಯನ್ನು ಎಮಿಟ್ ಮಾಡ್ತಾ ಇರುವಂಥದ್ದು ನಮ್ಮ ಅಥವಾ ಯಾವುದೋ ಒಂದು ಬಾಡಿಯ ನ್ಯಾಚುರಲ್ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆದಾಗ ಅದೇನು ಮಾಡುತ್ತೆ ಕೇಳಿದರೆ, ಆಸಿಲೇಷನ್ ರೀಚಸ್ ದ ಮ್ಯಾಕ್ಸಿಮಮ್ ಆ್ಯಂಪ್ಲಿಟ್ಯೂಡ್. ಸೊ ವೈಬ್ರೇಷನ್ ಏನಾಗುತ್ತೆ ಅಥವಾ ಆಸಿಲೇಷನ್ ವೈಬ್ರೇಷನ್, ದರ್ ಇಸ್ ನೋ ಮಚ್ ಮೋರ್ ಡಿಫ್ರೆನ್ಸ್. ಸೊ ಅದು ಮ್ಯಾಕ್ಸಿಮಮ್ ವ್ಯಾಲ್ಯೂಗೆ ರೀಚ್ ಆಗಿಬಿಡುತ್ತೆ, ಆ್ಯಂಪ್ಲಿಟ್ಯೂಡ್ ಮ್ಯಾಕ್ಸಿಮಮ್ ಆಗುತ್ತೆ. ಸೊ ಅಂಥ ಬೇಕಾದಷ್ಟು ಎಕ್ಸಾಂಪಲ್ಗಳನ್ನು ನೀವು ಫಸ್ಟ್ ಇಯರಲ್ಲಿ ಸ್ಟಡಿ ಮಾಡಿದಿರಿ. ಬಟ್ ಈಗ ನಾವಿಲ್ಲಿದ್ದೀವಿ ಅಂದರೆ ಈ ಒಂದು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಗಳಲ್ಲಿ ಇದ್ದೀವಿ ನಾವು. ಸೊ ಇಲ್ಲೂ ಕೂಡ ಸಿಮಿಲರ್ ಟು ದಟ್, ಅಲ್ಲಿ ಏನು ಮೆಕ್ಯಾನಿಕ್ಸಲ್ಲಿ ನಾವು ರಿಸೋನೆನ್ಸನ್ನು ನೋಡಿದ್ದೀವೋ ಅದೇ ಥರದ ರಿಸೋನೆನ್ಸನ್ನು ನಾವು ಎ ಸಿ ಸರ್ಕ್ಯೂಟ್ಗಳಲ್ಲೂ ಕೂಡ ನೋಡ್ಬೋದು. ಅಂದರೆ ಸಿಮಿಲಾರಿಟಿ ಏನು ಕೇಳಿದರೆ, ಒಂದು ಆ್ಯಂಪ್ಲಿಟ್ಯೂಡು ಮ್ಯಾಕ್ಸಿಮಮ್ ರೀಚ್ ಆಗಿಬಿಡುವಂಥದ್ದು. ಸೊ ಆ ಒಂದು ಕಂಡೀಷನ್ಗೆ ನಾವು ರಿಸೋನೆನ್ಸ್ ಅಂತ ಕರಿತೀವಿ. ಬಟ್ ಇಲ್ಲಿ ನಾವು ಯೂಸ್ ಮಾಡ್ತಾ ಇರೋದು ಕರೆಂಟನ್ನು, ಆಲ್ಟರ್ನೇಟಿಂಗ್ ಕರೆಂಟನ್ನು. ಸೊ ನಾವು ಫೈಂಡ್ ಔಟ್ ಮಾಡಿರೋದು ಆಲ್ಟರ್ನೇಟಿಂಗ್ ಕರೆಂಟ್ನ ಮ್ಯಾಗ್ನಿಟ್ಯೂಡನ್ನು. ಸೊ ಆ ಮ್ಯಾಗ್ನಿಟ್ಯೂಡು ಮ್ಯಾಕ್ಸಿಮಮ್ ಆಗಬೇಕು ಅಂಥ ಒಂದು ಕಂಡೀಷನ್ಗೆ ನಾವು ರಿಸೋನೆನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಎಲ್ ಸಿ ಆರ್ ಸರ್ಕ್ಯೂಟನ್ನು ತಗೊಂಡಿದ್ದೀವಿ. ಸೊ ಎಲ್ ಸಿ ಆರ್ ಅಂದರೆ ಇಂಡಕ್ಟರ್, ಕೆಪಾಸಿಟರ್ ಮತ್ತು ರೆಜಿಸ್ಟ್ರನ್ನು ಸೀರೀಸಲ್ಲಿ ಕನೆಕ್ಟ್ ಮಾಡಿರುವಂಥದ್ದು. ಸೊ ಈ ಒಂದು ಸರ್ಕ್ಯೂಟಲ್ಲಿ ಮೂರು ಒಂದು ಎಲಿಮೆಂಟ್ಗಳೇನಿವೆ, ಸೊ ಆ ಒಂದು ಕಂಡೀಷನ್ನಲ್ಲಿ ಮ್ಯಾಕ್ಸಿಮಮ್ ಕರೆಂಟ್ ಬರ್ಬೋದು ಯಾವಾಗ, ಮತ್ತು ಅದಕ್ಕೆ ನಾವು ಯಾಕೆ ರಿಸೋನೆನ್ಸ್ ಅಂತ ಹೇಳ್ತೀವಿ ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ. ಓಕೆ, ಸೊ ಅದ್ರ ಜೊತೆಗೆ ನಾವು ಈ ಶಾರ್ಪ್ನೆಸ್ ಆಫ್ ರಿಸೋನೆನ್ಸ್, ಅಂದರೆ ರಿಸೋನೆನ್ಸ್ನ ಶಾರ್ಪ್ನೆಸ್ ಅಂದರೆ ಏನು ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಆಮೇಲೆ ಫೈನಲಿ ಈ ಕ್ವಾಲಿಟಿ ಫ್ಯಾಕ್ಟರ್ ಅಥವಾ ಕ್ಯೂ ಫ್ಯಾಕ್ಟರ್ ಅಥವಾ ಕ್ಯೂ ವ್ಯಾಲ್ಯೂ ಅಂತ ಕರಿತೀವಿ. ಇದು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಗಳಲ್ಲಿ ಕ್ಯೂ ವ್ಯಾಲ್ಯೂ ಅಥವಾ ಕ್ಯೂ ಫ್ಯಾಕ್ಟರ್ ಅಥವಾ ಕ್ವಾಲಿಟಿ ಫ್ಯಾಕ್ಟರ್ ಅಂತ ಕರಿತೀವಿ. ಸೊ ಜೊತೆಗೆ ಬ್ಯಾಂಡ್ ವಿಡ್ತ್ ಅಂದರೆ ಏನು ಅದನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ. ಓಕೆ, ಈಗ ನಾವೇನು ಮಾಡುವ ಅಂದರೆ ಒಂದು ಎ ಸಿ ಸರ್ಕ್ಯೂಟನ್ನು ತೆಗೆದುಕೊಳ್ಳೋಣ. ಸೊ ಅದರಲ್ಲಿ ಇಂಡಕ್ಟರ್ ಇದೆ, ಕೆಪಾಸಿಟರ್ ಇದೆ ಮತ್ತು ರೆಜಿಸ್ಟರ್ ಇದೆ. ಸೊ ಈ ಎ ಸಿ ಸರ್ಕ್ಯೂಟಲ್ಲಿ ಏನಾಗುತ್ತೆ ಕೇಳಿದರೆ, ನಾವು ಕರೆಂಟ್ ಆ್ಯಂಪ್ಲಿಟ್ಯೂಡನ್ನು ಫೈಂಡ್ ಔಟ್ ಮಾಡಿದ್ವಿ ಬೋತ್ ಮೆಥಡಲ್ಲಿ, ಫೇಶಿಯರ್ ಮೆಥಡಲ್ಲೂ ಮತ್ತು ಅನಲೈಟಿಕಲ್ ಮೆಥಡಲ್ಲೂ. ಸೊ ಅಲ್ಲೇನು ಬರುತ್ತೆ ಕೇಳಿದರೆ, ಈ ಆ್ಯಂಪ್ಲಿಟ್ಯೂಡ್ ಐ ಎಮ್ ಅನ್ನೋದು ಪೀಕ್ ವ್ಯಾಲ್ಯೂ ಆಫ್ ಕರೆಂಟ್ ಅಥವಾ ಆ್ಯಂಪ್ಲಿಟ್ಯೂಡ್ ಆಫ್ ದ ಕರೆಂಟ್. ಸೊ ಐ ಎಮ್ ಅನ್ನೋದು ಈಕ್ವಲ್ಸ್ ಟು ವಿ ಎಮ್ ಬೈ ಜೆಡ್. ಸೊ ವಿ ಎಮ್ ಅನ್ನೋದು ಪೀಕ್ ವೋಲ್ಟೇಜ್, ಈ ಜೆಡ್ ಅನ್ನೋದು ಇಂಪೆಡೆನ್ಸ್ ಅಂದರೆ ರೆಸಿಸ್ಟೆನ್ಸಿಗೆ ಈಕ್ವಲೆಂಟ್. ಎ ಸಿ ಸರ್ಕ್ಯೂಟಲ್ಲಿ ನಾವು ಅದನ್ನು ಇಂಪೆಡೆನ್ಸ್ ಅಂತ ಕರಿತೀವಿ. ಯಾಕೆಂದರೆ ನಾಟ್ ಓನ್ಲಿ ರೆಜಿಸ್ಟರ್, ಕೆಪಾಸಿಟರ್ ಮತ್ತು ಇಂಡಕ್ಟರ್ ಕೂಡ ಅಪೋಸಿಷನ್ ಕೊಡೋದ್ರಿಂದ ಎ ಸಿಗೆ ನಾವು ಅದನ್ನು ಜೆಡ್ ಅಂತ ಡಿನೋಟ್ ಮಾಡಿದ್ವಿ. ಇದನ್ನು ಇಂಪೆಡೆನ್ಸ್ ಅಂತ ಕರಿತೀವಿ. ನೀವು ಇದನ್ನು ಹಿಂದಿನ ಕ್ಲಾಸ್ಗಳಲ್ಲಿ ತಿಳ್ಕೊಂಡಿದ್ದೀರಿ. ಸೊ ಜೆಡ್ ವ್ಯಾಲ್ಯೂ ಹೇಗಿರುತ್ತೆ ಅಂದರೆ ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಹೋಲ್ ಸ್ಕ್ವೇರ್. ಈ ಜೆಡ್ ವ್ಯಾಲ್ಯೂ ಇಷ್ಟು ವ್ಯಾಲ್ಯೂ ಇರುತ್ತೆ, ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಹೋಲ್ ಸ್ಕ್ವೇರ್ ಅಂತ ಇರುತ್ತೆ. ಹಾಗಾಗಿ ನಾವು ಅದನ್ನು ಈ ಜೆಡ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದರೆ ಐ ಎಮ್ ಈಕ್ವಲ್ಸ್ ಟು ವಿ ಎಮ್ ಬೈ ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಹೋಲ್ ಸ್ಕ್ವೇರ್. ಇದು ನಮಗೆ ಈ ಒಂದು ಎಕ್ಸ್ಪ್ರೆಷನ್ನ ಡೆರಿವೇಷನ್ ಅನ್ನೋದು ನಾವು ಹಿಂದಿನ ಕ್ಲಾಸ್ಗಳಲ್ಲಿ ಕಲ್ತಿದ್ದೀವಿ. ಈಗ ಸಪೋಸ್ ಎಕ್ಸ್ ಸಿ ಈಕ್ವಲ್ಸ್ ಟು ಎಕ್ಸ್ ಎಲ್ ಆದರೆ, ಈ ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಇದೆ ನೋಡಿ ಬ್ರ್ಯಾಕೆಟ್ ಒಳಗಡೆಗೆ, ಒಂದು ವೇಳೆ ಇವೆರಡರ ವ್ಯಾಲ್ಯೂ ಸೇಮ್ ಆದರೆ ಏನಾಗುತ್ತೆ ಅನ್ನುವಂಥದ್ದು. ಸೊ ಇವೆರಡು ಸೇಮ್ ಆದರೆ ಇದು ಜೀರೋ ಆಯಿತು. ಹಾಗಾಗಿ ಉಳಿಯೋದೇನು ಸ್ಕ್ವೇರ್ ರೂಟ್ ಒಳಗಡೆ ಆರ್ ಸ್ಕ್ವೇರ್ ಮಾತ್ರ. ಹಾಗಾಗಿ ಜೆಡ್ ವ್ಯಾಲ್ಯೂ ಏನಾಯಿತು ನೋಡಿ, ಇದು ಜೀರೋ ಆಗೋದ್ರೆ ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ಲು ಜೀರೋ ಆಗೋದ್ರೆ
ಅಲ್ಲಿ ಉಳಿಯೋದು ಸ್ಕ್ವೇರ್ ಆಫ್ ಆರ್ ಸ್ಕ್ವೇರು, ಅಂದರೆ ಜೆಡ್ ಈಕ್ವಲ್ಸ್ ಟು ಆರ್. ಸೊ ಜೆಡ್ ಈಕ್ವಲ್ಸ್ ಟು ಆರ್ ಆಯಿತು ಅಂದರೆ ನೋಡಿ, ಈ ಒಂದು ಜೆಡ್ ಎಲ್ಲಿದೆ, ಡಿನಾಮಿನೇಟ್ರಲ್ಲಿದೆ. ಸೊ ಅವಾಗೇನಿತ್ತು, ಎಕ್ಸ್ ಸಿ ಇತ್ತು, ಎಕ್ಸ್ ಎಲ್ ಇತ್ತು. ಇವೆರಡರ ವ್ಯಾಲ್ಯೂವನ್ನು ಸಬ್ಟ್ರ್ಯಾಕ್ಟ್ ಮಾಡಿ ನಾವು ಅದರ ಸ್ಕ್ವೇರ್ ತಗೊಂಡು, ಸೊ ಜೆಡ್ಡಿಗೆ ನಾವು ಟೋಟಲ್ ಜೆಡ್ ಅಂತಿದ್ವಲ್ಲ ಆರ್ ವ್ಯಾಲ್ಯೂ ಮತ್ತು ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ನ ಡಿಫ್ರೆನ್ಸ್, ಇವು ಎಕ್ಸ್ ಸಿ ಅಂದರೆ ಕೆಪಾಸಿಟಿವ್ ರಿಯಾಕ್ಟೆನ್ಸ್, ಎಕ್ಸ್ ಎಲ್ ಅಂದರೆ ಇಂಡಕ್ಟಿವ್ ರಿಯಾಕ್ಟೆನ್ಸ್. ಇದರ ಡಿಫ್ರೆನ್ಸನ್ನು ನೋಡಿ ನಾವು ಅದರ ಸ್ಕ್ವೇರ್ ಮಾಡಿ ಅದನ್ನು ಆರ್ ಸ್ಕ್ವೇರ್ಗೆ ಆ್ಯಡ್ ಮಾಡಿ ಮತ್ತೆ ರೂಟ್ ಮಾಡ್ತೀವಿ. ಸೊ ದಟ್ ಈಸ್ ಜೆಡ್. ಬಟ್ ಈಗ ಈ ಟರ್ಮ್ ಹೊರಟೋಯ್ತು, ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಹೊರಟೋಯ್ತು. ಅಂದರೆ ಅರ್ಥ ಏನು, ಜೆಡ್ ವ್ಯಾಲ್ಯೂ ಡಿಕ್ರೀಸ್ ಆಯಿತು. ಸೊ ಡಿನಾಮಿನೇಟಲ್ಲಿ ಇರುವಂಥ ವ್ಯಾಲ್ಯೂ ಡಿಕ್ರೀಸ್ ಆದರೆ ಕರೆಂಟ್ ವ್ಯಾಲ್ಯೂ ಏನಾಗುತ್ತೆ, ವಿ ಎಮ್ ಕಾನ್ಸ್ಟೆಂಟ್, ಪೀಕ್ ವೋಲ್ಟೇಜ್ ಆಫ್ ದ ಸೋರ್ಸ್. ಸೊ ಆಟೋಮೆಟಿಕ್ಲಿ ಐ ಎಮ್ ಇನ್ಕ್ರೀಸ್ ಆಗುತ್ತೆ, ಯಾಕೆಂದರೆ ಈ ಜೆಡ್ ವ್ಯಾಲ್ಯೂ ಡಿಕ್ರೀಸ್ ಆದಾಗ. ಸೊ ದಟ್ ಈಸ್ ದ ಮ್ಯಾಕ್ಸಿಮಮ್ ಕರೆಂಟ್ ಆವಾಗ ಮ್ಯಾಕ್ಸಿಮಮ್ ಆಗುತ್ತೆ ಅನ್ನೋದು ಅದರ ಅರ್ಥ. ಅದಕ್ಕೆ ನಾವೇನಂತೀವಿ ಕೇಳಿದರೆ, ಆ ಒಂದು ಕಂಡೀಷನ್ಗೆ ನಾವು ರಿಸೋನೆನ್ಸಲ್ಲಿ ಇದೆ ಸರ್ಕ್ಯೂಟು. ನೋಡಿ, ಈಗಾಗಲೇ ನಾನು ರಿಸೋನೆನ್ಸ್ ಬಗ್ಗೆ ನಿಮ್ಗೆ ಹೇಳ್ತಾ ಬಂದಿದ್ದೆ. ರಿಸೋನೆನ್ಸ್ ಅಂದಾಗ ಮ್ಯಾಕ್ಸಿಮಮ್ ಆ್ಯಂಪ್ಲಿಟ್ಯೂಡು. ಸೊ ಕರೆಂಟ್ ಆ್ಯಂಪ್ಲಿಟ್ಯೂಡು ಮ್ಯಾಕ್ಸಿಮಮ್ ಆಗುತ್ತಲ್ಲ, ಅದಕ್ಕೆ ನಾವು ರಿಸೋನೆನ್ಸ್ ಅಂತ ಕರಿತೀವಿ. ಹಾಗಾದರೆ ಏನದು, ದ ಇಂಪಿಡೆನ್ಸ್ ಆಫರ್ಡ್ ಬೈ ದ ಸರ್ಕ್ಯೂಟ್ ಈಸ್ ಮಿನಿಮಮ್. ಇಂಪಿಡೆನ್ಸ್ ಮಿನಿಮಮ್ ಆಗಬೇಕು. ಇಂಪಿಡೆನ್ಸ್ ಅಂದರೆ ಜೆಡ್. ಸೊ ಮಿನಿಮಮ್ ಆಗಬೇಕು. ಆ್ಯಂಡ್ ದ ಕರೆಂಟ್ ಈಸ್ ಮ್ಯಾಕ್ಸಿಮಮ್. ಕರೆಂಟ್ ಮ್ಯಾಕ್ಸಿಮಮ್ ಆಗುತ್ತೆ. ಮಿನಿಮಮ್ ಆದರೆ ಕರೆಂಟ್ ಮ್ಯಾಕ್ಸಿಮಮ್ ಆಗುತ್ತೆ. ದಿಸ್ ಕಂಡೀಷನ್ ಈಸ್ ಕಾಲ್ಡ್ ರಿಸೋನೆಂಟ್ ಕಂಡೀಷನ್ ಆಫ್ ಎಲ್ ಸಿ ಆರ್ ಸರ್ಕ್ಯೂಟ್. ಈ ಕಂಡೀಷನ್ಗೆ ರಿಸೋನೆಂಟ್ ಕಂಡೀಷನ್ ಅಂತ ಕರಿತೀವಿ. ಯಾಕೆ ಅನ್ನೋದು ನೋಡೋಣ ಈಗ. ಸೊ ಆ ಒಂದು ಫ್ರೀಕ್ವೆನ್ಸಿ ಕಾರಣ ಆಗುತ್ತೆ ಅದಕ್ಕೆ. ಆ ಫ್ರೀಕ್ವೆನ್ಸಿಗೆ ನಾವು ರಿಸೋನೆಂಟ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಓಕೆ, ಹಾಗೆ ಯಾಕೆ ಹೇಳಬೇಕು ನಾವು ರಿಸೋನೆಂಟ್ ಫ್ರೀಕ್ವೆನ್ಸಿ ಅಂತೇಳಿ? ಫ್ರೀಕ್ವೆನ್ಸಿ ಏನು ಮಾಡುತ್ತೆ, ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ವ್ಯಾಲ್ಯೂನ ಈಕ್ವಲ್ ಮಾಡೋರು ಯಾರು? ಸೊ ನೀವೊಂದು ಕೆಪಾಸಿಟರ್ ತೊಗೊಂಡ್ರಿ, ಒಂದು ಇಂಡಕ್ಟರ್ ತೊಗೊಂಡ್ರಿ ಅಂದ್ಕೊಳ್ಳಿ. ಸೊ ಅದಕ್ಕೊಂದು ಕೆಪಾಸಿಟನ್ಸ್ ಇದೆ, ಇಂಡಕ್ಟ್ರಿಗೆ ಒಂದು ಇಂಡಕ್ಟನ್ಸ್ ಇದೆ. ಸೊ ಈ ವ್ಯಾಲ್ಯೂನ ನೀವು ಈಕ್ವಲ್ ಟು ಮಾಡಬೇಕು ಅಂದರೆ ಏನಾಗುತ್ತೆ, ಇಲ್ಲಿ ನೋಡಿ, ಎಕ್ಸ್ ಸಿ ಅನ್ನೋದು 1/ωc, ಎಕ್ಸ್ ಎಲ್ ಅನ್ನೋದು ωL, ಕರೆಕ್ಟಾ? ಸೊ ನೀವು ಏನು ಮಾಡ್ಬೋದು, ಇನ್ಪುಟ್ ಸೋರ್ಸ್ ಇದೆಯಲ್ಲ ನಮ್ಮದು, ಇನ್ಪುಟ್ ಸೋರ್ಸ್ ಅನ್ನೋದು ಅಲ್ಟರ್ನೇಟಿಂಗ್ ಕರೆಂಟ್, ಅಂದರೆ ಅಲ್ಟರ್ನೇಟಿಂಗ್ ವೋಲ್ಟೇಜು. ಸೊ ಅದು ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾ ಇರುತ್ತೆ, ಪೊಲಾರಿಟಿ ಮತ್ತು ಮ್ಯಾಗ್ನಿಟ್ಯೂಡು ಚೇಂಜ್ ಆಗ್ತಿರುತ್ತೆ. ಸೊ ಅದಕ್ಕೊಂದು ಫ್ರೀಕ್ವೆನ್ಸಿ ಇದೆ, ನಿಮಗೆ ಅರ್ಥ ಆಗುತ್ತೆ. ಸ್ಟಾರ್ಟಿಂಗಲ್ಲೇ ನಾವು ಅದನ್ನು ನೋಡಿದ್ದೀವಿ. ಸೊ ಎ ಸಿ ಅನ್ನೋ ಒಂದು ಇಂಟ್ರೊಡಕ್ಷನ್ ಯೂನಿಟಲ್ಲೇ ನಿಮಗೆ ಆ ಒಂದು ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಅಂತ ನಾನು ಹೇಳಿದ್ದೆ ನಿಮಗೆ. ಒಮೆಗಾವನ್ನೇ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ, ಒಮೆಗಾ ಈಕ್ವಲ್ಸ್ ಟು ನಾವು ಒಮೆಗಾ ಟಿ ಈಕ್ವಲ್ಸ್ ಟು ಟೀಟಾ ಅಂತ ತಗೊಂಡಿದ್ವಲ್ಲ. ಸೊ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಇದು, ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಸೊ ಈ ಫ್ರೀಕ್ವೆನ್ಸಿ ಇದೆಯಲ್ಲ, ಇದು ಸೋರ್ಸ್ ಫ್ರೀಕ್ವೆನ್ಸಿ. ಒಮೆಗಾ ಅನ್ನೋದು ಸೋರ್ಸ್ ಫ್ರೀಕ್ವೆನ್ಸಿ. ನಾವು ಕೊಟ್ಟಿರುವಂಥ ಸೋರ್ಸನ್ನು, ಫ್ರೀಕ್ವೆನ್ಸಿಯನ್ನು ಚೇಂಜ್ ಮಾಡ್ತಾ ಹೋಗಬೇಕು. ಸೊ ಮಿನಿಮಮ್ ವ್ಯಾಲ್ಯೂಯಿಂದ ಸ್ಟಾರ್ಟ್ ಮಾಡಿದ್ವಿ ಅಂದ್ಕೊಳ್ಳೋಣ. ಸೊ 0ಇಂದನೇ ಸ್ಟಾರ್ಟ್ ಮಾಡಿದ್ವಿ ಅಂದ್ಕೊಳ್ಳಿ. 0 ಅಂದರೆ ಡಿ ಸಿ ಆಗಿಬಿಡುತ್ತೆ. ನಾನು ಅದಕ್ಕೂ ಸ್ವಲ್ಪ ಮುಂದಿಂದ ಸ್ಟಾರ್ಟ್ ಮಾಡಿದ್ವಿ ಅಂದ್ಕೊಳ್ಳೋಣ. ಆ ಫ್ರೀಕ್ವೆನ್ಸಿ ನೀವು ನಿಧಾನಕ್ಕೆ ಇನ್ಕ್ರೀಸ್ ಮಾಡ್ತಾ ಬನ್ನಿ. ಈಗ ಫ್ರೀಕ್ವೆನ್ಸಿ ಆಫ್ ದ ಸೋರ್ಸನ್ನು ಇನ್ಕ್ರೀಸ್ ಮಾಡ್ತಾ ಇದ್ದೀರಿ. ಏನಾಗುತ್ತೆ ಆವಾಗ? ಸೊ ಒಮೆಗಾ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಈ ಕೆಪಾಸಿಟ್ರಿಗೆ ಬಂದಾಗ ಕೆಪಾಸಿಟಿವ್ ರಿಯಾಕ್ಟೆನ್ಸಲ್ಲಿ ಒಮೆಗಾ ಡಿನಾಮಿನೇಟ್ರಲ್ಲಿದೆ. ಸೊ ಡಿನಾಮಿನೇಟರ್ ಇನ್ಕ್ರೀಸ್ ಆಗ್ತಾ ಹೋದರೆ ಏನಾಗುತ್ತೆ, ಕೆಪಾಸಿಟನ್ಸ್ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಬರುತ್ತೆ. ಅಟ್ ದ ಸೇಮ್ ಟೈಮ್ ಇಲ್ಲಿ ನೋಡಿ, ಇಂಡಕ್ಟಿವ್ ರಿಯಾಕ್ಟೆನ್ಸಲ್ಲಿ ಎಕ್ಸ್ ಎಲ್ ಇಸ್ ಈಕ್ವಲ್ ಟು ωL. ಸೊ ಇಲ್ಲೇನಿದೆ ಫ್ರೀಕ್ವೆನ್ಸಿ, ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ನ್ಯೂಮರೇಟ್ರಲ್ಲಿದೆ, ಮಲ್ಟಿಪ್ಲೈಯಿಂಗ್ ವಿತ್ ದ ಎಲ್. ಸೊ ನೀವು ಫ್ರೀಕ್ವೆನ್ಸಿ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ಸೊ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಮಾಡಿದ್ರೆ ಎಕ್ಸ್ ಎಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೋಡಿ, ಫ್ರೀಕ್ವೆನ್ಸಿ ಇನ್ಕ್ರೀಸ್ ಮಾಡಿದ್ರೆ ಎಕ್ಸ್ ಸಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಫ್ರೀಕ್ವೆನ್ಸಿ ಇನ್ಕ್ರೀಸ್ ಮಾಡಿದ್ರೆ ಎಕ್ಸ್ ಎಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಏನಾಯಿತು ಕೇಳಿದರೆ, ಈ ಕೆಪಾಸಿಟನ್ಸ್ ವ್ಯಾಲ್ಯೂ ಜಾಸ್ತಿ ಇತ್ತು ಅಂದ್ಕೊಳ್ಳಿ, ಇಂಡಕ್ಟರ್ ವ್ಯಾಲ್ಯೂ ಕಡಿಮೆ ಇತ್ತು ಅಂದ್ಕೊಳ್ಳಿ, ನೀವು ಫ್ರೀಕ್ವೆನ್ಸಿ ಚೇಂಜ್ ಮಾಡ್ತಾ ಹೋದಾಗ ಒಂದು ವ್ಯಾಲ್ಯೂದಲ್ಲಿ ಏನಾಗ್ಬಿಡುತ್ತೆ ಕೇಳಿದರೆ, ಈ ಎಕ್ಸ್ ಸಿ ಮತ್ತು ಎಕ್ಸ್ ಎಲ್ ಸೇಮ್ ಮ್ಯಾಗ್ನಿಟ್ಯೂಡ್, ಸೇಮ್ ವ್ಯಾಲ್ಯೂವನ್ನು ತೋರಿಸುತ್ತೆ. ಸೊ ಆ ಕಂಡೀಷನಲ್ಲಿ ಏನಾಯಿತು ಕೇಳಿದರೆ, ಯಾವಾಗ ನಾವು ಇಲ್ಲಿ ಥಿಯರಾಟಿಕಲಿ ನೋಡ್ಲಿಕ್ಕೆ ಬರ್ತೀವೋ ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಈಕ್ವಲ್ ಆಯಿತು ಅಂತೀವಿ ನಾವು. ಸೊ ಆ ಒಂದು ಕಂಡೀಷನ್ಗೆ ನಾವು ಈ ರಿಸೋನೆಂಟ್ ಕಂಡೀಷನ್ ಅಂತ ಕರೆಯೋದು. ಸೊ ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಈಕ್ವಲ್ ಮಾಡೋರು ಯಾರು, ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ, ಅಂದರೆ ಫ್ರೀಕ್ವೆನ್ಸಿ ಆಫ್ ದ ಸೋರ್ಸ್. ಸೋರ್ಸ್ ಫ್ರೀಕ್ವೆನ್ಸಿನ ಚೇಂಜ್ ಮಾಡ್ಬೋದು, ಬೇಕಾದಷ್ಟು ಮೆಥಡ್ಗಳಿವೆ. ಓಕೆ, ಸೊ ಹಾಗೆ ನಾವು ಚೇಂಜ್ ಮಾಡಿದಾಗ ಎಕ್ಸ್ ಸಿ ಈಕ್ವಲ್ಸ್ ಟು ಎಕ್ಸ್ ಎಲ್ ಆಗುತ್ತೆ ಅನ್ನುವಂಥದ್ದು. ಸೊ ಆ ಒಂದು ಫ್ರೀಕ್ವೆನ್ಸಿಯನ್ನು ನಾವು ಒಮೆಗಾ ನಾಟ್ ಅಂತ ತಗೊಂಡ್ರೆ, ಯಾವ ಫ್ರೀಕ್ವೆನ್ಸಿಯನ್ನು ಈ ಒಮೆಗಾ ಚೇಂಜ್ ಮಾಡ್ತಾ ಬಂದ್ರಲ್ಲ, ಒಂದು ಫ್ರೀಕ್ವೆನ್ಸಿಗೆ ಎಕ್ಸ್ ಸಿ ಮತ್ತು ಎಕ್ಸ್ ಎಲ್ ಈಕ್ವಲ್ ಆಗಿಬಿಡುತ್ತೆ ನೋಡಿ. ಸೊ ಆ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿಯನ್ನು ನಾವು ಒಮೆಗಾ ನಾಟ್ ಅಂತ ಡಿನೋಟ್ ಮಾಡುವ, ಯಾಕೆಂದರೆ ಇದೊಂದು ಸ್ಪೆಷಲ್ ಫ್ರೀಕ್ವೆನ್ಸಿ, ಆ ಎಕ್ಸ್ ಸಿ ಮತ್ತು ಎಕ್ಸ್ ಎಲ್ ವ್ಯಾಲ್ಯೂವನ್ನು ಸೇಮ್ ಮಾಡಿರುವಂಥದ್ದು.
ಸೊ ಆವಾಗ ಏನಾಗುತ್ತೆ ಕೇಳಿದರೆ, ಈ ನೋಡಿ ಎಕ್ಸ್ ಸಿ ಮತ್ತು ಎಕ್ಸ್ ಎಲ್ ಅನ್ನು ಇಕ್ವೇಟ್ ಮಾಡಿ ನಿಮಗೆ 1/ω0c = ω0L, ಯಾಕೆಂದರೆ ಒಮೆಗಾ ಅಲ್ಲ ಇದು ω0, ಆ ಫ್ರೀಕ್ವೆನ್ಸಿಯಲ್ಲಿ ಮಾತ್ರ ಈ ಕಂಡೀಷನ್ ಬರುವಂಥದ್ದು. ಹಾಗಾಗಿ ನಾವು ಇದನ್ನು ಸಿಂಪ್ಲಿಫೈ ಮಾಡಿದರೆ ω0 ಈ ಕಡೆ ತೊಗೊಂಡು ಎಲ್ ಅನ್ನು ಈ ಕಡೆ ತೊಗೊಂಡ್ರೆ ω02 = 1/LC ಬರುತ್ತೆ. ಸೊ ರೂಟ್ ಮಾಡಿ, ಯಾಕೆಂದರೆ ω02 ಬೇಡ ನಮಗೆ, ω0 ಬೇಕು. ಸೊ = 1/√LC. ಸೊ ಈ ಎಕ್ಸ್ಪ್ರೆಷನ್ ಇದೆಯಲ್ಲ, ಇದನ್ನು ರೆಸೋನೆಂಟ್ ಫ್ರೀಕ್ವೆನ್ಸಿ ಎಕ್ಸ್ಪ್ರೆಷನ್ ಅಂತ ಕರೀತಾರೆ. ಸೊ ಎಕ್ಸಾಮಲ್ಲಿ ಇದ್ರ ಮೇಲೆ ಪ್ರಾಬ್ಲಮ್ಸ್ ಕೇಳ್ತಾರೆ, ಅಥವಾ ಇದನ್ನು 1 ಮಾರ್ಕಿಗೆ 2 ಮಾರ್ಕಿಗೆಲ್ಲ ಇದ್ರ ಮೇಲೆ ರೈಟ್ ದ ಎಕ್ಸ್ಪ್ರೆಷನ್ ಅಂತ ಹೇಳ್ತಾರೆ. ಯೂಶ್ವಲಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಲಿಕ್ಕೆ ನಮಗೆ ಈ ಎಕ್ಸ್ಪ್ರೆಷನ್ ಬೇಕು. ಸೊ ವಾಟ್ ಈಸ್ ದ ರೆಸೋನೆಂಟ್ ಫ್ರೀಕ್ವೆನ್ಸಿ ಅಂತ ಕೇಳ್ತಾರೆ. ಮತ್ತು ನಿಮಗೆ ಇದರ ಯೂನಿಟ್ ರೇಡಿಯನ್ ಪರ್ ಸೆಕೆಂಡು, ಯಾವುದು ಫ್ರೀಕ್ವೆನ್ಸಿ, ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ. ಸಪೋಸ್ ಕೆಲವೊಮ್ಮೆ ಏನಾಗುತ್ತೆ ಕೇಳಿದರೆ, ನಾವು ಕಲಿಸುವಾಗಲೂ ಹಾಗೆ ಮಾಡ್ತೀವಿ, ω0 ಅನ್ನು ನಾವು ಏನು ಹೇಳ್ಬೋದು, ಒಮೆಗಾ ಅಂದರೆ 2π/t ಕ್ಯಾಪಿಟಲ್ ಟಿ ಟೈಮ್ ಪೀರಿಯಡು, ಆರ್ ಒಮೆಗಾ = 2π ಅನ್ನು ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಸೊ ಹಾಗಾಗಿ ನಾವು 2π0 ಅಂತ ಬರೆದ್ರೆ ω0ಗೆ μ0 ಇದು ಫ್ರೀಕ್ವೆನ್ಸಿ. ಸೊ 1/2π × √LC. ಓಕೆ, ಏನು ಮಾಡಬೇಕಾಗಾದ್ರೆ ನೀವು ಎಕ್ಸಾಮಲ್ಲಿ ಏನು ಕೇಳ್ತಾರೆ ಅಂದರೆ ಫೈಂಡ್ ದ ರೆಸೋನೆಂಟ್ ಫ್ರೀಕ್ವೆನ್ಸಿ ಅಂತ ಕೇಳಿರ್ತಾರೆ. ನೀವು ಇದನ್ನು ಮಾಡಿದ್ರಿ, ಇದನ್ನು ಮಾಡಲಿಲ್ಲ, ಏನೂ ಆಗೋದಿಲ್ಲ, ಇದು ಕರೆಕ್ಟ್ ಆನ್ಸರು. ಸೊ ಇದನ್ನು ಮಾಡಿ ಇದನ್ನು ಮಾಡ್ದೇ ಇದನ್ನೇ ಮಾಡಿದ್ರಿ ಅಂದ್ಕೊಳ್ಳಿ, ಸೊ ದಟ್ ಈಸ್ ಆಲ್ಸೋ ಕರೆಕ್ಟ್. ಬಟ್ ಇದೇನಿರ್ತದೆ, ಇದು ಹರ್ಜಲ್ಲಿ ಬರುತ್ತೆ. ಇದೇನು ಬರುತ್ತೆ, ರೇಡಿಯನ್ ಪರ್ ಸೆಕೆಂಡಲ್ಲಿ ಬರುತ್ತೆ. ಓಕೆ, ಸೊ ಏನು ಕನ್ಫ್ಯೂಸ್ ಮಾಡ್ಕೊಳ್ಳೋವಂಥದ್ದು ಏನಿಲ್ಲ, ಯಾಕೆಂದರೆ ಇದು ರೇಡಿಯನ್ ಪರ್ ಸೆಕೆಂಡಲ್ಲಿ ಇರುತ್ತೆ, ಇದು ಹರ್ಜಲ್ಲಿರುತ್ತೆ. ಫ್ರೀಕ್ವೆನ್ಸಿ ಆಫ್ ದ ಆಸಿಲೇಷನ್ ಅಥವಾ ಫ್ರೀಕ್ವೆನ್ಸಿ ಆಫ್ ದ ಸೋರ್ಸ್, ಯಾವ ಒಂದು ಫ್ರೀಕ್ವೆನ್ಸಿಗೆ ರಿಸೊನೆಂಟ್ ಆಗಿದೆಯೋ, ರಿಸೊನೆನ್ಸನ್ನು ನಾವು ಸರ್ಕ್ಯೂಟಲ್ಲಿ ನೋಡಿದ್ದೀವೋ, ಮ್ಯಾಕ್ಸಿಮಮ್ ಕರೆಂಟ್ ಆ್ಯಂಪ್ಲಿಟ್ಯೂಡ್ ಬಂದಿದೆಯೋ, ಆ ಫ್ರೀಕ್ವೆನ್ಸಿಗೆ ನಾವು ರಿಸೊನೆಂಟ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಓಕೆ, ಮುಂದಕ್ಕೆ ಹೋಗೋಣ. ಸೊ ಇಲ್ಲಿ ಈ ಒಂದು ಕಂಡೀಷನಲ್ಲಿ ಏನಾಗುತ್ತೆ ನೋಡಿ, ನಿಮಗೆ ಹಿಂದಿನ ಕ್ಲಾಸಲ್ಲಿ 2 ಕ್ಲಾಸ್ಗಳಲ್ಲೂ ನೀವು LCR ಸರ್ಕ್ಯೂಟನ್ನು ಸ್ಟಡಿ ಮಾಡಿದ್ದೀರಿ. ಸೊ tan phi = XC - XL/R ಇದೆ. ಬಟ್ ನ್ಯೂಮರೇಟರ್ ಏನಾಗುತ್ತೆ, XC - XL ಈಕ್ವಲ್ ಆಗಿದೆ. ಸೊ XC - XL = 0. ದೇರ್ಫೋರ್ tan phi = 0. tan phi ಇದೆಯಲ್ಲ, ಅವ್ರ phi = tan inverse of 0 ಅನ್ಬೋದು. ಟೋಟಲಿ phi ಏನಾಯಿತು ಕೇಳಿದ್ರೆ 0ನೇ ಆಗುತ್ತೆ. tan inverse of 0 is 0. ಹಾಗಾಗಿ ದರ್ ಇಸ್ ನೋ ಫೇಸ್ ಡಿಫ್ರೆನ್ಸ್. ಸರಿ ಅರ್ಥ ಮಾಡ್ಕೊಳ್ಳಿ, ನಾನು ಮಾತಾಡ್ತಾ ಇರೋದು ರೆಸೊನೆನ್ಸ್ ಕಂಡೀಷನ್ನಲ್ಲಿ. ಸೊ ರಿಸೊನೆನ್ಸ್ ಆಗಬೇಕಾದ್ರೆ ಫೇಸ್ ಡಿಫ್ರೆನ್ಸ್ 0 ಆಗಿಬಿಡುತ್ತೆ. ಆಗುತ್ತೆ. ನೀವು ಬೇಕಾದರೆ cos phi ತಗೊಂಡು ಮಾಡಿ, R/Z ಬರುತ್ತೆ. Z = R, cos phi = 1, ಸೊ phi = 0. ಫೇಸ್ ಡಿಫ್ರೆನ್ಸ್ 0 ಆಗುತ್ತೆ. ಈ ಕಂಡೀಷನ್ ನಾನು ಯಾಕೆ ಮತ್ತೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಮ್ಮೆ ಎಕ್ಸಾಮಲ್ಲಿ ಏನು ಮಾಡ್ತಾರೆ ಕೇಳಿದರೆ, ವಾಟ್ ಈಸ್ ದ ಫ್ರೀಕ್ವೆನ್ಸಿ ಆಫ್ LCR ಸರ್ಕ್ಯೂಟ್ ವೆನ್ ಫೇಸ್ ಡಿಫ್ರೆನ್ಸ್ ಈಸ್ 0 ಅಂತ ಕೇಳ್ಬೋದು. ಆರ್ ವಾಟ್ ಈಸ್ ದ ಫ್ರೀಕ್ವೆನ್ಸಿ ಆಫ್ ದ LCR ಸರ್ಕ್ಯೂಟ್ ವೆನ್ ಕರೆಂಟ್ ಆ್ಯಂಡ್ ವೋಲ್ಟೇಜ್ ಆರ್ ಇನ್ ಫೇಸ್ ಅಂತ ಕೇಳ್ಬೋದು. ಸೊ ನೀವು ಹೀಗೆ ಥಿಂಕ್ ಮಾಡಿ ಇಟ್ಕೊಂಡ್ರೆ ಏನೇ ಕೇಳಲಿ, 1 ಮಾರ್ಕಿಂದಿರ್ಬೋದು, 5 ಮಾರ್ಕಿಂದಿರ್ಬೋದು, ಸೊ ಈಸಿಯಾಗಿ ನೀವು ಆನ್ಸರ್ ಮಾಡ್ತೀರಿ, ಈವನ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್ ಆಲ್ಸೋ. ಓಕೆ, ಸೊ ಏನಾಯ್ತು ಹಾಗಾದರೆ, ಕರೆಂಟ್ ಆ್ಯಂಡ್ ವೋಲ್ಟೇಜ್ ಆರ್ ಇನ್ ಫೇಸ್. LCR ಸರ್ಕ್ಯೂಟಲ್ಲಿ ಫೇಸ್ ಡಿಫ್ರೆನ್ಸ್ ಇದ್ದೇ ಇರುತ್ತಲ್ವಾ, ಕರೆಂಟ್ ಮತ್ತು ವೋಲ್ಟೇಜ್ಗೆ ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡಿದಿರಿ. ಸೊ phi = tan inverse of XC - XL/R ಹಿಂದಿನ ಕ್ಲಾಸಲ್ಲಿ ಡಿಸ್ಕಸ್ ಆಗಿದೆ. ಬಟ್ ರಿಸೋನೆಂಟ್ ಕಂಡೀಷನ್ನಲ್ಲಿ ಕರೆಂಟ್ ಆ್ಯಂಡ್ ವೋಲ್ಟೇಜ್ ಆರ್ ಇನ್ ಫೇಸ್. ಕರೆಂಟ್ ಮತ್ತು ವೋಲ್ಟೇಜು ಫೇಸಲ್ಲಿರುತ್ತೆ ಅನ್ನುವಂಥದ್ದು. ಓಕೆ, ಸೊ ನೆಕ್ಸ್ಟ್ ನಾವೇನು ಮಾಡುವ ಅಂದರೆ, ಈ ಒಂದು ರಿಸೊನೆಂಟ್ ಕರ್ವನ್ನು ಡ್ರಾ ಮಾಡೋಣ. ಸೊ ರಿಸೊನೆಂಟ್ ಕರ್ವನ್ನು ಡ್ರಾ ಮಾಡಬೇಕಾದ್ರೆ ನಾವೇನು ಮಾಡುವ ಅಂದರೆ, ಇಲ್ಲಿ ನೋಡಿ, ಈ ಒಮೆಗಾವನ್ನು ಒಂದು ಆ್ಯಕ್ಸಿಸಲ್ಲಿ ತೆಗೆದುಕೊಳ್ಳೋಣ. 0ದಿಂದ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ ಅಂತ ಅರ್ಥ. ಸೊ 0ದಿಂದ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ. ನಾವು ಕರೆಂಟನ್ನು ಈ ಆ್ಯಕ್ಸಿಸಲ್ಲಿ ತೆಗೆದುಕೊಳ್ಳೋಣ, Y ಆ್ಯಕ್ಸಿಸಲ್ಲಿ. ಸೊ ಈಗ ನಾವು ಗ್ರಾಫನ್ನು ಪ್ಲಾಟ್ ಮಾಡಿದರೆ ಈ ರೀತಿ ಇರುತ್ತೆ. ಈಗ ನೋಡಿ, ಅಲ್ಲಿ Im = Vm/R ಇತ್ತಲ್ವ. ಸೊ ಮ್ಯಾಕ್ಸಿಮಮ್ ಕರೆಂಟು. ಸೊ ಆರ್ ಡಿಸೈಡ್ ಮಾಡುತ್ತೆ. ಆರನ್ನು ನೀವು ಇನ್ಕ್ರೀಸ್ ಮಾಡ್ತಾ ಹೋದರೆ ಈ ಒಂದು ಮ್ಯಾಕ್ಸಿಮಮ್ ಕರೆಂಟು ಡಿಕ್ರೀಸ್ ಆಗ್ತಾ ಬರುತ್ತೆ. ಈ ಕರು ನೋಡಿ, ಸೊ ನೀವು ಫ್ರೀಕ್ವೆನ್ಸಿಯನ್ನು ಕಡಿಮೆ ಇಟ್ಟಿದ್ರಲ್ವ, ಈ ರೀತಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ಈ ಪಾಯಿಂಟಲ್ಲಿ ಮ್ಯಾಕ್ಸಿಮಮ್ ರೀಚ್ ಆಗಿದೆ. ಮತ್ತು ನೀವು ಫ್ರೀಕ್ವೆನ್ಸಿನ ಇನ್ಕ್ರೀಸೇ ಮಾಡ್ತೀರಿ. ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ಸೊ ಕರೆಂಟ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅಂದರೆ XC - XL ಈಕ್ವಲ್ ಆಗೋದು ಈ ಕಂಡೀಷನ್ನಲ್ಲಿ ಮಾತ್ರ. ಸೊ ಇನ್ನೊಂದು ವ್ಯಾಲ್ಯೂ ತೊಗೊಳ್ಳಿ, ರೆಸಿಸ್ಟೆನ್ಸನ್ನು. ಸೊ ರೆಸಿಸ್ಟೆನ್ಸ್ ನೀವು ಹೈ ತೊಗೊಂಡ್ರಿ ಅಂದ್ಕೊಳ್ಳಿ, ಆವಾಗ ಏನಾಗುತ್ತೆ, Im ಪೀಕ್ ಇದೆಯಲ್ಲ, ಇದು ಮ್ಯಾಕ್ಸಿಮಮ್, ಇದು ಕಡಿಮೆ ಆಗ್ತಾ ಬರುತ್ತೆ.
ಸೊ ಬೇಕಾದರೆ ಇನ್ನೂ ಒಂದು ವ್ಯಾಲ್ಯೂನ ತಗೊಳ್ಳಿ. ಕಂಡೀಷನ್ ಏನು ಕೇಳಿದರೆ ನೋಡಿ, R1 ಸ್ಮಾಲರ್ ದೆನ್ R2 ಈಸ್ ಸ್ಮಾಲರ್ ದೆನ್ R3 ಆರ್ R3 ಈಸ್ ಮಚ್ ಗ್ರೇಟರ್. ಸೊ ರೆಸಿಸ್ಟೆನ್ಸ್ ಜಾಸ್ತಿ ಮಾಡಿದ ಹಾಗೆ ಈ ಪೀಕ್ ಇದೆಯಲ್ಲ ಇದು ಕಡಿಮೆ ಆಗ್ತಾ ಬರುತ್ತೆ. ರೆಸಿಸ್ಟೆನ್ಸ್ ಕಡಿಮೆ ಇದ್ದರೆ ಯು ಕ್ಯಾನ್ ಅಬ್ಸರ್ವ್ ದಟ್ ದ ಪೀಕ್ ಈಸ್ ಮ್ಯಾಕ್ಸಿಮಮ್. ಓಕೆ, ಸೊ ಇಲ್ಲೇನಾಯಿತು ಕೇಳಿದರೆ ಈ ಐ ಮ್ಯಾಕ್ಸಿಮಮ್ ಬಂದಿದೆಯಲ್ಲ, IM ಮ್ಯಾಕ್ಸಿಮಮ್ ಅಂದರೆ IM ಅನ್ನೋದು ಆ್ಯಂಪ್ಲಿಟ್ಯೂಡ್ ಆಫ್ ದ ಕರೆಂಟ್, ಪೀಕ್ ಆ್ಯಂಪ್ಲಿಟ್ಯೂಡ್ ಅಂತೀವಿ. ಬಟ್ ಯೂಶ್ವಲಿ ಅದೇನಾಗ್ಬಿಡುತ್ತೆ, ಒಂದು ಕಂಡೀಷನ್ನಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ತೋರಿಸ್ತಾ ಇರುತ್ತೆ. ಸೊ ಆ ಹೈಯೆಸ್ಟ್ ವ್ಯಾಲ್ಯೂಗೆ ನಾವು IM ಮ್ಯಾಕ್ಸಿಮಮ್ ಅಂತ ಮಾರ್ಕ್ ಮಾಡಿರೋದು. ಸೊ ದಿಸ್ ಇಂಡಿಕೇಟ್ ದ IM ಮ್ಯಾಕ್ಸಿಮಮ್ ಅಂತೇಳಿ. ಸೊ ಈ ಒಂದು ಪಾಯಿಂಟ್ ಇದೆಯಲ್ಲ, ಎಲ್ಲಿ ಈ ಒಂದು ಮ್ಯಾಕ್ಸಿಮಮ್ ಕರೆಂಟ್ ಬರ್ತಾ ಇದೆಯೋ ಆ ಒಂದು ಪಾಯಿಂಟಲ್ಲಿ ಇರುವ ಫ್ರೀಕ್ವೆನ್ಸಿಗೆ ನಾವು ರಿಸೊನೆಂಟ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಆ ಫ್ರೀಕ್ವೆನ್ಸಿಗೆ ರಿಸೊನೆಂಟ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಓಕೆ, ಈಗ ಏನು ಅಬ್ಸರ್ವ್ ಮಾಡಿದ್ವಿ. ಸೊ ಕರೆಂಟ್ ಆಂಪ್ಲಿಟ್ಯೂಡ್ ಈಸ್ ಮ್ಯಾಕ್ಸಿಮಮ್ ಎಟ್ ದ ರಿಸೊನೆಂಟ್ ಫ್ರೀಕ್ವೆನ್ಸಿ. ಎಸ್, ಕರೆಂಟ್ ಆಂಪ್ಲಿಟ್ಯೂಡ್ ಈಸ್ ಮ್ಯಾಕ್ಸಿಮಮ್ ಎಟ್ ದ ರಿಸೊನೆಂಟ್ ಫ್ರೀಕ್ವೆನ್ಸಿ. ನಮ್ಗೆ ಇದು ಗೊತ್ತಾಯಿತು. ಸೊ ನೆಕ್ಸ್ಟ್ ಏನು ಕೇಳಿದರೆ, ರಿಸೊನೆನ್ಸ್ ಆದಾಗ IM ಈಸ್ ಈಕ್ವಲ್ ಟು VM/R. ಆ್ಯಸ್ R ಇನ್ಕ್ರೀಸಸ್ ಮ್ಯಾಕ್ಸಿಮಮ್ ಕರೆಂಟ್ ಆಂಪ್ಲಿಟ್ಯೂಡ್ ಡಿಕ್ರೀಸಸ್. ಕರೆಕ್ಟ್, R ಇನ್ಕ್ರೀಸ್ ಆಗ್ತಾ ಬಂದ ಹಾಗೆ ಈ I ಮ್ಯಾಕ್ಸಿಮಮ್ ಇದೆಯಲ್ಲ, IM ಮ್ಯಾಕ್ಸಿಮಮ್ ಡಿಕ್ರೀಸ್ ಆಗ್ತಾ ಕಡಿಮೆ ಆಗ್ತಾ ಬಂದಿದೆ. ನೋಡಿ, ಇಲ್ಲಿ ಇನ್ನೂ ಕಡಿಮೆ ಬಂದಿದೆ, ಇಲ್ಲಿ ಇನ್ನೂ ಕಡಿಮೆ ಬಂದಿದೆ. ಕರೆಕ್ಟ್. ಸೊ ನೆಕ್ಸ್ಟ್ ಏನು ಕೇಳಿದರೆ, ರಿಸೊನೆನ್ಸ್ ಫಿನಾಮಿನಾ ಈಸ್ ಎಕ್ಸಿಬಿಟೆಡ್ ಬೈ ಎ ಸರ್ಕ್ಯೂಟ್ ಓನ್ಲಿ ಇಫ್ ಬೋತ್ L ಆ್ಯಂಡ್ C ಆರ್ ಪ್ರೆಸೆಂಟ್ ಇನ್ ದ ಸರ್ಕ್ಯೂಟ್. ಎರಡೂ ಇರಬೇಕು. L ಮತ್ತು C ಇಲ್ಲದೆ ಇದ್ದರೆ ಆಗೋದಿಲ್ಲ ರಿಸೊನೆನ್ಸು. ಯಾಕೆ? ನಿಮ್ಗೆ ಅರ್ಥ ಆಯಿತು, XC ಮೈನಸ್ XL ಆಗಬೇಕಲ್ವ. ಬರೀ XC ಮಾತ್ರ ಇದ್ದರೆ, ಅಂದರೆ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಇದ್ದರೆ ಅಥವಾ ಕೆಪಾಸಿಟರ್ ಮಾತ್ರ ಇದ್ದರೆ, XL ಇಲ್ಲ ಅಂದ್ಕೊಳ್ಳಿ, ಇಂಡಕ್ಟಿವ್ ರಿಯಾಕ್ಟೆನ್ಸ್ ಇಲ್ಲ ಅಂದ್ಕೊಳ್ಳಿ, ಇಂಡಕ್ಟರ್ನ ಹಾಕಲಿಲ್ಲ ಅಂದ್ಕೊಳ್ಳಿ, ಏನಾಗುತ್ತೆ? ಯಾವ ಕಾಲಕ್ಕೂ XC 0 ಆಗೋದಿಲ್ಲ. ರೆಸಿಸ್ಟೆನ್ಸ್ ಚೇಂಜ್ ಆಗೋದಿಲ್ಲ ಫ್ರೀಕ್ವೆನ್ಸಿ ಜೊತೆಗೆ. ನಿಮ್ಗೆ ಗೊತ್ತೇ ಇದೆ, ರೆಸಿಸ್ಟೆನ್ಸ್ ಈಸ್ ರೆಸಿಸ್ಟೆನ್ಸ್ ಇಟ್ ಸೆಲ್ಫ್. ಬಟ್ ಇಂಡಕ್ಟಿವ್ ರಿಯಾಕ್ಟೆನ್ಸು, ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಮಾತ್ರ ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಸೊ ಹಾಗಾಗಿ L ಆ್ಯಂಡ್ C ಇದ್ದರೆ ಮಾತ್ರ ರಿಸೊನೆನ್ಸನ್ನು ನೀವು ನೋಡ್ಬೋದು. L ಆ್ಯಂಡ್ C ಇಲ್ಲ ಅಂದರೆ ರಿಸೊನೆನ್ಸ್ ಇರೋದಿಲ್ಲ ಅನ್ನುವಂಥದ್ದು. ಓಕೆ, ಇನ್ ರಿಸೊನೆನ್ಸ್ ಟೋಟಲ್ ಸೋರ್ಸ್ ವೋಲ್ಟೇಜ್ ಅಫಿಯರಿಂಗ್ ಅಕ್ರಾಸ್ R ಓನ್ಲಿ. ಉಳಿದದ್ದು ಇದ್ದರೂ ಕೂಡ ಅದರಲ್ಲಿ ಏನಾಗುತ್ತೆ, ಆ ಪೊಟೆನ್ಷಿಯಲ್ ಡ್ರಾಪ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಅಂದರೆ XC ಮತ್ತು XLನ ರಿಯಾಕ್ಟೆನ್ಸೇ 0 ಆಗಿಬಿಟ್ಟಿದೆ ನೋಡಿ. ಸೊ ಅಲ್ಲಿ ಬಂದಿರುವಂಥ ಪೊಟೆನ್ಷಿಯಲ್ ಡಿಫ್ರೆನ್ಸು ಎರಡರಲ್ಲೂ ಔಟ್ ಆಫ್ ಫೇಸ್ ಇರುತ್ತೆ. ಸೊ ನೆಟ್ ವ್ಯಾಲ್ಯೂ ಇಸ್ 0 ವೆಕ್ಟೋರಿಕಲಿ. ನಿಮಗೆ ಅದು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನಾನು ಕ್ಲಿಯರ್ ಮಾಡ್ತೇನೆ ನಾನು ಅದನ್ನು. ಸೊ ಹಾಗಾಗಿ ಏನಾಯಿತು ಕೇಳಿದ್ರೆ, ಈ ಟೋಟಲ್ ಸೋರ್ಸ್ ವೋಲ್ಟೇಜು ಅಪಿಯರ್ ಅಕ್ರಾಸ್ R ಓನ್ಲಿ. ಆರನ್ನು ಮಾತ್ರ, ಅಲ್ಲಿ ಮಾತ್ರ ವೋಲ್ಟೇಜನ್ನು ನಮಗೆ ಅಬ್ಸರ್ವ್ ಮಾಡೋಕ್ಕಾಗುತ್ತೆ ಅನ್ನುವಂಥದ್ದು. ಓಕೆ, ಸೊ ಇಷ್ಟು ಕ್ಲಿಯರ್ ಆಯ್ತಲ್ಲ ನಿಮಗೆ. ಈ ಡಯಾಗ್ರಾಮ್ ಏನು ಹೇಳುತ್ತೆ ಕೇಳಿದರೆ, ಈ ಒಂದು ವೇರಿಯೇಷನ್ ಆಫ್ ಫ್ರೀಕ್ವೆನ್ಸಿ ವೇರಿ ಮಾಡಿದಾಗ ಕರೆಂಟ್ IM ದಟ್ ಈಸ್ ದ ಪೀಕ್ ಕರೆಂಟ್ ಹೇಗೆ ವೇರಿ ಆಗುತ್ತೆ ಅನ್ನುವಂಥದ್ದು. ಸೊ ಕರೆಂಟ್ ಹೇಗೆ ವೇರಿ ಆಗುತ್ತೆ ಅನ್ನೋದು ಗೊತ್ತಿದೆ. ಸೊ ಎಲ್ಲಿ ಮ್ಯಾಕ್ಸಿಮಮ್ ಕರೆಂಟ್ ರೀಚ್ ಆಗುತ್ತೋ ಆ ಪಾಯಿಂಟಿಗೆ ನಾವು ರಿಸೊನೆನ್ಸ್ ಅಂತ ಹೇಳೋದು. ಸೊ ಆ ಫ್ರೀಕ್ವೆನ್ಸಿಗೆ ನಾವು ರಿಸೊನೆಂಟ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಓಕೆ, ಈಗ ನಾವು ಮುಂದೆ ಹೋಗೋಣ. ಈ ರಿಸೊನೆನ್ಸಲ್ಲಿ ನಾವು ಏನೇನು ಫೈಂಡ್ ಔಟ್ ಮಾಡಬೇಕು ಅನ್ನುವಂಥದ್ದು. ಮೇನಾಗಿ ನಮಗೆ ಶಾರ್ಪ್ನೆಸ್ ಆಫ್ ರಿಸೊನೆನ್ಸ್ ಬೇಕು. ರಿಸೊನೆನ್ಸ್ನ ಶಾರ್ಪ್ನೆಸ್ ಫೈಂಡ್ ಔಟ್ ಮಾಡಬೇಕು ಮ್ಯಾಥಮೆಟಿಕಲಿ. ಆಮೇಲೆ ಕ್ವಾಲಿಟಿ ಫ್ಯಾಕ್ಟರ್ ಅಥವಾ ಕ್ಯೂ ಆಫ್ ದ ಸರ್ಕ್ಯೂಟ್, ಕ್ಯೂ ಅಂತಲೂ ಹೇಳ್ತಾರೆ ಶಾರ್ಟಾಗಿ ಅದಕ್ಕೆ, ಕ್ವಾಲಿಟಿ ಫ್ಯಾಕ್ಟರು. ಜೊತೆಗೆ ನಮಗೆ ಬ್ಯಾಂಡ್ ವಿಡ್ತ್ ಅನ್ನೋದು ಬೇಕು. ಈ ಬ್ಯಾಂಡ್ ವಿಡ್ತು ಕೂಡ ನಾವು ಸ್ಟಡಿ ಮಾಡಬೇಕು. ಅಂದರೆ ಯಾಕೆಂದರೆ ನಮಗೆ ಆ ಒಂದು ಬ್ಯಾಂಡ್ ವಿಡ್ತ್ ಅನ್ನೋದು ಕೂಡ ಇಂಪಾರ್ಟೆಂಟು. ಯಾಕೆಂದರೆ ಒಂದು ಪೀಕ್ ಫ್ರೀಕ್ವೆನ್ಸಿ ಅನ್ನೋದು, ಸೊ ನಿಮಗೆ ಗೊತ್ತಾಗುತ್ತೆ ಮುಂದೆ ಈ ಕಮ್ಯುನಿಕೇಷನ್ ಸಿಸ್ಟಮ್ ಎಲ್ಲ ನೀವು ಸ್ಟಡಿ ಮಾಡ್ತಾ ಹೋದರೆ, ಸೊ ಟ್ರಾನ್ಸ್ಮಿಟಿಂಗ್ ದ ಸಿಗ್ನಲ್ ಅಥವಾ ರಿಸೀವಿಂಗ್ ದ ಸಿಗ್ನಲ್ಗೆ ನಮಗೆ ಇವೆಲ್ಲ ಇಂಪಾರ್ಟೆಂಟು. ಶಾರ್ಪ್ನೆಸ್ ಆಫ್ ದ ರಿಸೊನೆನ್ಸ್ ಇಂಪಾರ್ಟೆಂಟು, ಕ್ಯೂ ವ್ಯಾಲ್ಯೂ ಇಂಪಾರ್ಟೆಂಟು, ಬ್ಯಾಂಡ್ ವಿಡ್ತ್ ಇಂಪಾರ್ಟೆಂಟು. ಸೊ ಅದನ್ನು ನಾವು ಸ್ಟಡಿ ಮಾಡ್ತಾ ಹೋಗೋಣ ಈಗ. ಸೊ ಅದೇ ಗ್ರಾಫನ್ನು ನಾನು ಮತ್ತೆ ಇಲ್ಲಿ ಡ್ರಾ ಮಾಡ್ತಾ ಇದ್ದೇನೆ. ಸೊ ಬಟ್ ನಮಗೆ ಒಂದು ವ್ಯಾಲ್ಯೂ ಇದ್ದರೆ ಸಾಕು. ಒಂದು R ಅಂತ ನಾನು ಒಂದು ರೆಸಿಸ್ಟೆನ್ಸನ್ನು ಇಟ್ಕೊಂಡಿದ್ದೀನಿ. ಅಲ್ಲಿ ಒಂದು ಕರ್ವ್ ಈ ರೀತಿ ಬಂದಿದೆ. ಸೊ ಇಲ್ಲೇನಾಗಿದೆ ಅಂದರೆ, ಇದು IM ಮ್ಯಾಕ್ಸಿಮಮ್ ವ್ಯಾಲ್ಯೂ ನೋಡಿ, ಇದು ω0. ಕರೆಕ್ಟ್. ಸೊ ನಮಗೆ ಬ್ಯಾಂಡ್ ವಿಡ್ತ್ ಬೇಕು. ಯಾಕೆಂದರೆ ನೀವು ಬ್ಯಾಂಡ್ ವಿಡ್ತನ್ನು ಕಲ್ತಿದ್ರಿ ಅನಿಸುತ್ತೆ ನನಗೆ. ಎಲ್ಲೋ ಒಂದು ಕಡೆ ಸೌಂಡಲ್ಲೋ ಎಲ್ಲೊಂದು ಕಡೆ ಆ ವರ್ಡ್ ಬಂದಿರ್ಬೋದು ಅಂತ ಅನಿಸುತ್ತೆ ನನಗೆ. ಬಟ್ ಈ ಬ್ಯಾಂಡ್ ವಿಡ್ತನ್ನು ಫೈಂಡ್ ಔಟ್ ಮಾಡೋದು ಹೇಗೆ, ಅದ್ರ ಜೊತೆಗೆ ಶಾರ್ಪ್ನೆಸ್ ಆಫ್ ದ ರಿಸೊನೆನ್ಸ್ ಅಂದರೆ ಏನು ಅದನ್ನು ಫೈಂಡ್ ಔಟ್ ಮಾಡೋದು ಹೇಗೆ, ಮತ್ತು ಕ್ಯೂ ವ್ಯಾಲ್ಯೂ, ಕ್ಯೂ ಆಫ್ ದ ಸರ್ಕ್ಯೂಟ್ ಅಥವಾ ಕ್ವಾಲಿಟಿ ಫ್ಯಾಕ್ಟರನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅನ್ನೋದನ್ನು ನೋಡಬೇಕು. ಸೊ ಅದಕ್ಕೆ ನಾವೇನು ಮಾಡುವ ಕೇಳಿದರೆ, ಇಲ್ಲಿ ಒಂದು IM ಮ್ಯಾಕ್ಸಿಮಮ್ ಇದೆಯಲ್ವಾ, ನಾವು ಇದಕ್ಕೇನು ಮಾಡುವ ಅಂದರೆ ನಾವು √2 ಇಂದ ಡಿವೈಡ್ ಮಾಡುವ. ಸೊ I ಮ್ಯಾಕ್ಸಿಮಮ್ಗೆ √2 ಇಂದ ಡಿವೈಡ್ ಮಾಡಿದ್ರೆ ಅದ್ರ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ.
ಸೊ ಆ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ಕರ್ವ್ ಅನ್ನೋದು ಇಲ್ಲಿ ಕಟ್ ಮಾಡಿದೆ. ಸೊ ನೋಡಿ 2 ಪಾಯಿಂಟ್ಗಳಲ್ಲಿ ಕಟ್ ಮಾಡಿದೆ, 2 ಪಾಯಿಂಟ್ಗಳಲ್ಲಿ. ಬಟ್ ಇಲ್ಲಿಯ ಫ್ರೀಕ್ವೆನ್ಸಿಯೇ ಬೇರೆ. ಅರ್ಥ ಆಗ್ತಾಯಿದೆ ನಾನು ಹೇಳೋದು? ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸಿ ಇನ್ ದಿಸ್ ಆ್ಯಕ್ಸಿಸ್, ಎಕ್ಸ್ ಆ್ಯಕ್ಸಿಸಲ್ಲಿ ಇಲ್ಲಿಯ ಫ್ರೀಕ್ವೆನ್ಸಿ ಬೇರೆ, ಇಲ್ಲಿಯ ಫ್ರೀಕ್ವೆನ್ಸಿ ಈ ಕಡೆ ಕಟ್ ಆಗಿದೆಯಲ್ಲ ಅಲ್ಲಿಯ ಫ್ರೀಕ್ವೆನ್ಸಿ ಬೇರೆ. ಸೊ ಅದನ್ನು ನಾವೇನು ಮಾಡುವ ಅಂದರೆ ಒಮೆಗಾ 1 ಒಮೆಗಾ 2 ಅಂತ ತೆಗೆದುಕೊಳ್ಳೋಣ. ಏನಾಗಿದೆ, ಈ 2 ಲೈನ್ಗಳು ಸೈಡಲ್ಲಿ ಬಂದಿರೋ ಲೈನ್ಗಳಲ್ಲಿ ನೋಡಿ, ಇದು ಮಧ್ಯೆ ಇರೋದು ಒಮೆಗಾ ನಾಟ್. ಸೊ ಫ್ರೀಕ್ವೆನ್ಸಿ ಏನಾಗಿದೆ, ಈ ಪಾಯಿಂಟಲ್ಲಿ ಒಮೆಗಾ ನಾಟ್ಗಿಂತ ಕಡಿಮೆ ಇದೆ, ಒಮೆಗಾ ನಾಟ್ ಮೈನಸ್ ಡೆಲ್ಟಾ ಒಮೆಗಾ. ಈ ಪಾಯಿಂಟಲ್ಲಿ ಏನಾಗಿದೆ, ಒಮೆಗಾ ನಾಟ್ಗಿಂತ ಜಾಸ್ತಿ ಇದೆ. ಕರೆಕ್ಟ್ ಇಲ್ಲಿ ಎಷ್ಟು ಕಡಿಮೆ ಇದೆಯೋ ಅಷ್ಟೇ ಇಲ್ಲಿ ಜಾಸ್ತಿ ಇದೆ. ಹಾಗಾಗಿ ನಾವು ಡೆಲ್ಟಾ ಒಮೆಗಾ ಅಂತ ತೊಗೊಂಡಿದ್ದೀವಿ. ಇಲ್ಲೇನಾಯಿತು, ಒಮೆಗಾ ನಾಟ್ ಮೈನಸ್ ಡೆಲ್ಟಾ ಒಮೆಗಾ. ಇಲ್ಲಿ ಬಂದರೆ ಒಮೆಗಾ ನಾಟ್ ಪ್ಲಸ್ ಡೆಲ್ಟಾ ಒಮೆಗಾ. ಏನಾಗಿದೆ, ಫ್ರೀಕ್ವೆನ್ಸಿ ನ್ಯಾಚುರಲ್ ಅಥವಾ ರಿಸೋನೆನ್ಸ್ ಫ್ರೀಕ್ವೆನ್ಸಿಗಿಂತ ಸ್ವಲ್ಪ ಜಾಸ್ತಿ ಇದೆ, ರಿಸೋನೆನ್ಸ್ ಫ್ರೀಕ್ವೆನ್ಸಿಗಿಂತ ಸ್ವಲ್ಪ ಕಡಿಮೆ ಇದೆ. ನಾವು ಮಾರ್ಕ್ ಮಾಡಿರೋ ಪಾಯಿಂಟ್ ಯಾವುದು, ಐ ಮ್ಯಾಕ್ಸಿಮಮ್ನ 1/√2 ಟೈಮ್ಸ್. 1/√2 ಟೈಮ್ಸ್ ಅಂದರೆ ನಾವು ಅದನ್ನು ಒಂದು ಉದ್ದೇಶ ಇದೆ ಅದನ್ನು ಮಾಡಲಿಕ್ಕೆ. ನಾವು ಅದೇ ವ್ಯಾಲ್ಯೂ ಯಾಕೆ ತಗೊಂಡಿದ್ದೀವಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಈ ಒಂದು ಡಿಸ್ಕಷನ್ ಕಂಪ್ಲೀಟ್ ಆಗೋ ಹೊತ್ತಿಗೆ √2 ಯಾಕೆ ತಗೊಂಡಿದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಓಕೆ, ನೋಡೋಣ ಈಗ. ಸೊ ಆಲ್ರೆಡಿ ನಮಗೆ ಗೊತ್ತಿರೋ ಎಕ್ಸ್ಪ್ರೆಷನ್ನು IM = VM/Z, ಆ್ಯಂಡ್ VM/Z ಅಂದರೆ Z ವ್ಯಾಲ್ಯೂ √R² ಪ್ಲಸ್ XC ಮೈನಸ್ XL ಹೋಲ್ ಸ್ಕ್ವೇರ್. ಓಕೆ, ದರ್ ಇಸ್ ನೋ ಪ್ರಾಬ್ಲಮ್. R² ಪ್ಲಸ್ ಇದು Z ವ್ಯಾಲ್ಯೂ ನಮ್ಗೆ ಗೊತ್ತೇ ಇದೆ. ಈಗ ಸಪೋಸ್ ನಾನು XC ಮತ್ತು XL ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ನೋಡಿ, XC ಅನ್ನೋದು 1/ωc, XL ಅನ್ನೋದು ωL ಅಂತ ಗೊತ್ತಿದೆ ನಮಗೆ. ಈ XC ಇರೋ ಜಾಗದಲ್ಲಿ ಇದು ωL ಹಾಕಿದೆ ನಾನು, ಇಲ್ಲಿ ಏನು ತೊಂದರೆ ಇಲ್ಲ ಬಿಡಿ. ಸ್ಕ್ವೇರ್ ಇದೆಯಲ್ಲ ಅದಕ್ಕೆ ωL ಮೈನಸ್ 1/ωc ಅಂತ ತಗೊಂಡು ಇದು ಇಂಟರ್ಚೇಂಜ್ ಆಗಿದೆ. XC ಮತ್ತು XL ಅಂತ ಡಿಫ್ರೆನ್ಸ್ ಏನೂ ಇಲ್ಲ, ಯಾಕೆಂದರೆ ಇದರ ಏನು ಮೈನಸ್ ಬರಲಿ ಪ್ಲಸ್ ಬರಲಿ ಅದ್ರ ಸ್ಕ್ವೇರ್ ಮಾಡ್ತೀವಿ ನಾವು. ಹಾಗಾಗಿ ವ್ಯಾಲ್ಯೂಸಲ್ಲಿ ಏನೂ ಡಿಫ್ರೆನ್ಸ್ ಆಗೋದಿಲ್ಲ, ನೆನಪಿರಲಿ. ಅದಾಗಿದ್ದು ಒಳ್ಳೆಯದಾಯಿತು. ಈಗ ನೆಕ್ಸ್ಟ್ ಏನು ಮಾಡುವ ನಾವು ಕೇಳಿದರೆ, ಈ IM ಅನ್ನೋದನ್ನು =VM/Z ಇದೆ. Z ಅಂದರೆ R² ಪ್ಲಸ್ XC ಮೈನಸ್ XL. ಆ ವ್ಯಾಲ್ಯೂವನ್ನು ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. XC ಮತ್ತು XL ವ್ಯಾಲ್ಯೂವನ್ನು ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಾಯಿತು. ಓಕೆ, ಈಗ ನಾವೇನು ಮಾಡುವ, ಕರೆಂಟ್ ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ ಅಂದರೆ ಒಮೆಗಾ =ωo ಆದಾಗ. ಮತ್ತು ಕಂಡೀಷನ್ ಗೊತ್ತಿದೆ ನಮಗೆ, 1/√LC. ಇದರ ಒಂದು ರಿಸೋನೇಟಿಂಗ್ ಫ್ರೀಕ್ವೆನ್ಸಿ ಇದೆಯಲ್ಲ, ಸೊ 1/√LC ಅಂತ ಕರಿತೀವಿ. ಆ ಒಂದು ಕಂಡೀಷನ್ನಲ್ಲಿ, ಈ ಯಾವುದು ರಿಸೋನೇಟಿಂಗ್ ಕಂಡೀಷನ್ನಲ್ಲಿ ಇವೆಲ್ಲ ಹೊರಟೋಗುತ್ತೆ. ಏನು ಉಳಿಯುತ್ತೆ, R ಮಾತ್ರ ಉಳ್ಕೊಳ್ಳುತ್ತೆ. ನೋಡಿ, √ ಒಳಗಡೆ R² ಇದೆ, ಸೊ R ಮಾತ್ರ ಉಳ್ಕೊಳ್ಳುತ್ತೆ, VM/R ಅಂತೇಳಿ. ಈಗ ನಾನೇನು ಹೇಳಿದೆ, ಇಲ್ಲಿ ಈ ಕರ್ವಲ್ಲಿ IM ಮ್ಯಾಕ್ಸಿಮಮ್ 1/√2 ಟೈಮ್ಸನ್ನು ತೆಗೆದುಕೊಳ್ಳೋಣ ಅಂತ ಹೇಳಿದೆ. ಸೊ ಅದಕ್ಕೆ ಯಾವ ಕಂಡೀಷನ್ನಲ್ಲಿ, ಇಫ್ ವಿ ಸೆಲೆಕ್ಟ್ ಒಮೆಗಾ ಅದರ್ ದೆನ್ ωo, ಒಂದು ನಾವು ಫ್ರೀಕ್ವೆನ್ಸಿಯನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಅದರ್ ದೆನ್ ωo, ಫಾರ್ ವಿಚ್ ದ ಕರೆಂಟ್ ಆಂಪ್ಲಿಟ್ಯೂಡ್ ಈಸ್ 1/√2 ಟೈಮ್ಸ್ ಇಟ್ಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಈ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇದೆಯಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. IM ಅಂದರೆ ಆಂಪ್ಲಿಟ್ಯೂಡ್ ಆಫ್ ದ ಕರೆಂಟು, IM ಮ್ಯಾಕ್ಸಿಮಮ್ ಅಂದರೆ ರಿಸೋನೆನ್ಸ್ ಕಂಡೀಷನಲ್ಲಿ ಕರೆಂಟ್ ಆಂಪ್ಲಿಟ್ಯೂಡ್. ಸೊ ಆ ಮ್ಯಾಕ್ಸಿಮಮ್ ವ್ಯಾಲ್ಯೂನ 1/√2 ಟೈಮ್ಸ್ ತಗೊಂಡ್ರೆ ಆವಾಗ ನಮಗೇನು ಸಿಕ್ತು, ಇಲ್ಲಿ ವಿ ಗೆಟ್ ದ 2 ವ್ಯಾಲ್ಯೂಸ್, ω1 ಆ್ಯಂಡ್ ω2. 2 ವ್ಯಾಲ್ಯೂಸ್ ಸಿಕ್ತು ನಮಗೆ, ω1 ಮತ್ತು ω2 ಅಂತೇಳಿ. ಸಚ್ ದ್ಯಾಟ್ ಸೊ ω1 = ωo ಪ್ಲಸ್ ಡೆಲ್ಟಾ ಒಮೆಗಾ ಅಂತ ತಗೊಳ್ಳುವ. ನಾವು ಈ ಕಡೆ ಅದಕ್ಕೆ ω1 ಅಂದ್ಕೊಳ್ಳೋಣ. ಆ್ಯಂಡ್ ω2 = ωo ಮೈನಸ್ ಡೆಲ್ಟಾ ಒಮೆಗಾ. ಒಂದು ಕಡಿಮೆ ಇದೆ ಅನ್ನೋದನ್ನು ನಾವು ω2 ಅಂತ ತೆಗೆದುಕೊಳ್ಳೋಣ. ಈಗ ಇವೆರಡರ ಡಿಫ್ರೆನ್ಸನ್ನು ನೋಡೋಣ. ಸೊ ಡಿಫ್ರೆನ್ಸ್ ಏನಾಯಿತು, ω1 ಮೈನಸ್ ωo2 ಅಂತ ಮಾಡಿದರೆ, ω1 ಮೈನಸ್ ω2 ಮಾಡಿದರೆ, ಇದು ಮೈನಸ್ ಇದು ಮಾಡಿದರೆ ಏನು ಸಿಗುತ್ತೆ ನಿಮಗೆ, ωo ಕ್ಯಾನ್ಸಲ್ ಆಯಿತು. ಪ್ಲಸ್ ಡೆಲ್ಟಾ ಒಮೆಗಾ ಮೈನಸ್ ಆಫ್ ಮೈನಸ್ ಪ್ಲಸ್ ಡೆಲ್ಟಾ ಒಮೆಗಾ, 2 ಟೈಮ್ಸ್ ಡೆಲ್ಟಾ ಒಮೆಗಾ. ನೋಡಿ, ಈ 2 ಟೈಮ್ಸ್ ಡೆಲ್ಟಾ ಒಮೆಗಾ ಇದೆಯಲ್ಲ, ಈಸ್ ಕಾಲ್ಡ್ ಬ್ಯಾಂಡ್ ವಿಡ್ತ್ ಆಫ್ ದ ಸರ್ಕ್ಯೂಟ್. ಇದಕ್ಕೆ ಬ್ಯಾಂಡ್ ವಿಡ್ತ್ ಅಂತ ಕರಿತೀವಿ ನಾವು. ನೆನಪಿರಲಿ ಇದನ್ನು, 2 ಡೆಲ್ಟಾ ಒಮೆಗಾವನ್ನು ನಾವು ಬ್ಯಾಂಡ್ ವಿಡ್ತ್ ಆಫ್ ದ ಸರ್ಕ್ಯೂಟ್ ಅಂತ ಕರಿತೀವಿ. ನೋಟ್ ಮಾಡಿ ಇಟ್ಕೊಳ್ಳಿ. ಈ 2 × ಡೆಲ್ಟಾ ಒಮೆಗಾ ಇಸ್ ದ ಬ್ಯಾಂಡ್ ವಿಡ್ತ್ ಆಫ್ ದ ಸರ್ಕ್ಯೂಟ್. ಸೊ ನೆಕ್ಸ್ಟ್ ಏನು ಕೇಳಿದರೆ ನೋಡಿ, ωo ಒಂದು ರಿಸೋನೇಟಿಂಗ್ ಫ್ರೀಕ್ವೆನ್ಸಿ, 2 ಡೆಲ್ಟಾ ಒಮೆಗಾ ಬ್ಯಾಂಡ್ ವಿಡ್ತ್. ಈ ರೇಷಿಯೋ ಇದೆಯಲ್ಲ, ಇದು ωo/2 ಡೆಲ್ಟಾ ಒಮೆಗಾನ ನಾವು ಇದಕ್ಕೆ ಏನಂತೀವಿ ಅಂದರೆ ಮೆಜರ್ ಆಫ್ ದ ಶಾರ್ಪ್ನೆಸ್ ಆಫ್ ದ ರಿಸೋನೆನ್ಸ್ ಅಂತ ಕರಿತೀವಿ. ಈ ಶಾರ್ಪ್ನೆಸ್ಸನ್ನು ಮೆಜರ್ ಮಾಡಲಿಕ್ಕೆ ನಾವು ಈ ಒಂದು ಟರ್ಮನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ωo ಅನ್ನೋದು ಫ್ರೀಕ್ವೆನ್ಸಿ /2 ಡೆಲ್ಟಾ ಒಮೆಗಾ. ಇದು ಈ ಬ್ಯಾಂಡ್ ವಿಡ್ತ್ ಏನಿದೆ ಇದರಿಂದ ಡಿವೈಡ್ ಮಾಡ್ತೀವಿ ಅಂತೇಳಿ. ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ, ಈಸ್ ದ ಶಾರ್ಪ್ನೆಸ್ ಆಫ್ ದ ರಿಸೋನೆನ್ಸ್ ಅಂತೇಳಿ.
ಸೊ 2 ಪಾಯಿಂಟ್ಸ್ಗಳು ನಾವು ಮುಂದೆ ಮತ್ತೆ ಯೂಸ್ ಮಾಡಬೇಕು, ಅದನ್ನು ಕನ್ಫರ್ಮ್ ಮಾಡಬೇಕು, ಅದರ ಎಕ್ಸ್ಪ್ರೆಷನ್ ಏನು ಅಂತೇಳಿ. ಸೊ ಹಾಗಾಗಿ ಇದನ್ನು ನೋಟ್ ಮಾಡ್ಕೊಳ್ಳಿ ಅಂತ ಹೇಳಿದೆ ನಾನು. ಓಕೆ, ಈಗ ನಮ್ಗೆ ಏನು ಬೇಕು ಹಾಗಾದರೆ? ಡೆಲ್ಟಾ ಒಮೆಗಾ ಎಕ್ಸ್ಪ್ರೆಷನ್ ಬೇಕು. ಯಾಕೆಂದರೆ ಒಮೆಗಾ ನಾಟ್ ಗೊತ್ತಿದೆ ನಮಗೆ, 1/√LC ಡೆಲ್ಟಾ ಒಮೆಗಾ ಬೇಕು. ಸೊ ಡೆಲ್ಟಾ ಒಮೆಗಾ ಎಕ್ಸ್ಪ್ರೆಷನನ್ನು ನಾವು ಫೈಂಡ್ ಔಟ್ ಮಾಡುವಾಗ ಏನು ಮಾಡುವ? ನಾವು ಆಲ್ರೆಡಿ ನಾವು ಅಂದ್ಕೊಂಡಿದ್ದೀವಿ ಒಮೆಗಾ 1 ಮತ್ತು ಒಮೆಗಾ 2 ಹೇಗೆ ತಗೊಂಡಿದ್ದೀವಿ? 1/√2 ಟೈಮ್ಸ್ ಐ ಎಮ್ ಮ್ಯಾಕ್ಸಿಮಮ್ನ 1/√2 ಟೈಮ್ಸ್ ಅಂತೇಳಿ ನಾವು ಹೇಗೆ ಮಾಡೋದು? ಸೊ ಐ ಎಮ್ ಮ್ಯಾಕ್ಸಿಮಮ್ ಈಕ್ವಲ್ಸ್ ಟು VM/R ಅಂತ ಗೊತ್ತಿದೆ ನಮಗೆ, ಈಗಾಗಲೇ ನಾವು ನೋಡಿದ್ದೀವಿ ಅದನ್ನು. ಎರಡೂ ಕಡೆ 1/√2 ಇಂದ ಮಲ್ಟಿಪ್ಲೈ ಮಾಡಿ. ಸೊ ಅವಾಗ ಏನು ಸಿಗುತ್ತೆ ನಿಮಗೆ? 1/√2 ಐ ಎಮ್ ಮ್ಯಾಕ್ಸಿಮಮ್ ಈಕ್ವಲ್ಸ್ ಟು VM/√2, ಇದು 1/√2ನೇ ಇಲ್ಲಿ ಮಲ್ಟಿಪ್ಲೈ ಮಾಡಿರೋದು ಇಂಟು R ಆಯಿತು. ಮತ್ತು ಇಲ್ಲಿ ನಮಗೆ ಗೊತ್ತಿದೆ ಐ ಎಮ್ ಈಸ್ ಈಕ್ವಲ್ ಟು VM/this one ಸರ್ಕ್ಯೂಟು. ಯಾಕೆ? ರಿಸೊನೆನ್ಸಿಗಲ್ಲ, ಇದು ರಿಸೊನೆನ್ಸ್ ಆದರೆ ಇದು ಹೊರಟೋಗ್ತಾ ಇತ್ತು, ಒಮೆಗಾ L ಮೈನಸ್ 1/ωc ಈ ಟರ್ಮು ಹೊರಟೋಗ್ತಾ ಇತ್ತು. ಬಟ್ ಇಲ್ಲಿ R² ಹಾಗೆ ಉಳ್ಕೊಂಡಿದೆ. ಈಗ ನೋಡಿ, VM ಐ ಮ್ಯಾಕ್ಸಿಮಮ್ ಅನ್ನೋದು ದಿಸ್ ಒನ್, ಕರೆಕ್ಟಾ? ಸೊ ಹಾಗಾಗಿ ನಾನೇನು ಹೇಳ್ಬೋದು ಕೇಳಿದರೆ, ಐ ಮ್ಯಾಕ್ಸಿಮಮ್/√2 ಈಕ್ವಲ್ಸ್ ಟು VM/R√2 ದಿಸ್ ಒನ್. ಎಲ್ಲಿ ಬಂತದು? VM/ದಿಸ್ ಎಕ್ಸ್ಪ್ರೆಷನ್ ಇತ್ತಲ್ವ, R² ಪ್ಲಸ್ ಒಮೆಗಾ L ಮೈನಸ್ 1/ωc. ಸೊ ಆ ಪಾಯಿಂಟಲ್ಲಿ ಏನಿದೆ? R√2 ಇದೆ. ಇನ್ನೊಂದು ಸರಿ ನೋಡಿ, VM/this one ಆ್ಯಂಡ್ VM/this one ಎರಡು ಈಕ್ವಲ್ ಆಗಬೇಕಲ್ಲ. ಸೊ ಹಾಗಾಗಿ ನಾವು ಅದನ್ನು ಇಕ್ವೇಟ್ ಮಾಡಿದರೆ R ಇಂಟು √2 ಈಕ್ವಲ್ಸ್ ಟು ದಿಸ್ ಒನ್ √R² ಪ್ಲಸ್ ಒಮೆಗಾ 1 ಇಂಟು L. ಯಾಕೆ ಒಮೆಗಾ 1? ಯಾಕೆ ಅಂದರೆ ನಾವೇನು ಮಾಡಿದ್ದೀವಿ? ರಿಸೊನೆಂಟ್ ಫ್ರೀಕ್ವೆನ್ಸಿಗೆ ತಗೊಳ್ತಾ ಇಲ್ಲ. ಸೊ ಈ ಒಮೆಗಾ 1 ಅನ್ನೋದು ನಿಮ್ಗೆ ಗೊತ್ತಿದೆ, ಈ ಮ್ಯಾಕ್ಸಿಮಮ್ ಕರೆಂಟ್ಗೆ ನಾವು 1/√2 ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಸಿಕ್ಕಿರುವಂಥ ಫ್ರೀಕ್ವೆನ್ಸಿ ಇದೆಯಲ್ಲ, ಅದು ಒಮೆಗಾ 1. ಹಾಗಾಗಿ R√2 ಈಕ್ವಲ್ಸ್ ಟು ದಿಸ್ ಒನ್ ಒಮೆಗಾ 1L ಮೈನಸ್ 1/ωc ಹೋಲ್ ಸ್ಕ್ವೇರ್. ಈಗ ನಾವೇನು ಮಾಡುವ ಅಂದರೆ ಎರಡೂ ಕಡೆ ಸ್ಕ್ವೇರ್ ಮಾಡುವ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಸೊ R ಇಂಟು √2 ಸ್ಕ್ವೇರ್ ಮಾಡಿದರೆ 2R² ಆಯಿತು, ಈಕ್ವಲ್ಸ್ ಟು ರೂಟ್ ಹೋಯ್ತು ಇಲ್ಲಿದು R² ಪ್ಲಸ್ ಒಮೆಗಾ 1 ಇಂಟು L ಮೈನಸ್ 1/ωc ಇಂಟು C ಹೋಲ್ ಸ್ಕ್ವೇರ್. ನೋಡಿ, ರೂಟ್ ಹೋಯ್ತು, ಇದು ಸ್ಕ್ವೇರ್ ಆಯಿತು, ಕರೆಕ್ಟಾ? ಇಲ್ಲಿ 2R² ಆಯಿತು, ಇಲ್ಲಿ ಒಳಗಡೆ ಇರೋದು ರೂಟ್ ಹೋಗಿ ಓಪನ್ ಆಗಿ ಬಂದಿದೆ ಇಲ್ಲಿ. ಸೊ ನೆಕ್ಸ್ಟ್ ಏನಾಯಿತು ನೋಡಿ, ಈ R² ಇದೆಯಲ್ಲ ಈ ಕಡೆ ಇರುವಂಥದ್ದು, ಇದನ್ನು ಈಚೆ ತಗೊಬನ್ನಿ. 2R² ಇದೆ, ಮೈನಸ್ R² ಅಂದರೆ R² ಉಳ್ಕೊಳ್ಳುತ್ತೆ. ಸೊ ಉಳಿದಿರೋದೇನು? ಒಮೆಗಾ 1L ಮೈನಸ್ 1/ωc ಹೋಲ್ ಸ್ಕ್ವೇರ್ ಉಳಿತು. ಈಗ ರೂಟ್ ಮಾಡಿದರೆ ಏನಾಗುತ್ತೆ? ಎರಡೂ ಕಡೆ ರೂಟ್ ಮಾಡಿ ಇಕ್ವೇಷನ್ಗೆ. ಸೊ ಈ ಸ್ಕ್ವೇರ್ ಹೋಯಿತು, ಇದ್ರ ಸ್ಕ್ವೇರ್ ಹೋಯಿತು, ಒಮೆಗಾ 1L ಮೈನಸ್ 1/ωc ಈಕ್ವಲ್ಸ್ ಟು R ಅಂತ ಸಿಕ್ತು ನಮಗೆ, ಕರೆಕ್ಟಾ? ಇಲ್ಲಿವರೆಗೇನು ಪ್ರಾಬ್ಲಮ್ ಇಲ್ಲ. ಸೊ ಒಮೆಗಾ 1L ಮೈನಸ್ 1/ωc ಈಕ್ವಲ್ಸ್ ಟು R, ಈ ಒಂದು ಎಕ್ಸ್ಪ್ರೆಷನ್ ಸಿಕ್ತು. ಈಗ ನಾವೇನು ಮಾಡುವಾಗ ಕೇಳಿದರೆ, ಎಕ್ಸ್ಪ್ರೆಷನನ್ನು ಇಲ್ಲಿ ನಾನು ತಗೊಂಡು ಬಂದಿದ್ದೇನೆ, ನಮ್ಗೆ ನೆನ್ಪು ಮರ್ತೋದ್ರೆ ಅಂತೇಳಿ. ಸೊ ಒಮೆಗಾ 1 ಅಂದರೆ ಒಮೆಗಾ ನಾಟ್ ಪ್ಲಸ್ ಡೆಲ್ಟಾ ಒಮೆಗಾ, ಕರೆಕ್ಟಾ? ಒಮೆಗಾ 1 ಅಂದರೆ ಒಮೆಗಾ ನಾಟ್ ಪ್ಲಸ್ ಡೆಲ್ಟಾ ಒಮೆಗಾ. ಸೊ ಹಾಗಾಗಿ ನಾವೇನು ಮಾಡುವಾಗ ಕೇಳಿದರೆ, ಈ ಎಕ್ಸ್ಪ್ರೆಷನ್ ಒಮೆಗಾ 1 ಇಲ್ಲಿದೆ, ಇಲ್ಲೊಂದು ಒಮೆಗಾ 1 ಇದೆ, ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ. ಒಮೆಗಾ ನಾಟ್ ಪ್ಲಸ್ ಡೆಲ್ಟಾ ಒಮೆಗಾ 1 ಇರೋ ಜಾಗದಲ್ಲಿ ಇಲ್ಲೂ ಒಂದು ಒಮೆಗಾ 1 ಇತ್ತು ನೋಡಿ, ಒಮೆಗಾ ನಾಟ್ ಪ್ಲಸ್ ಡೆಲ್ಟಾ ಒಮೆಗಾ ಇಂಟು C ಈಕ್ವಲ್ಸ್ ಟು R. ಏನು ಜಸ್ಟ್ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿರೋದು, ಒಮೆಗಾ 1 ಇರೋ ವ್ಯಾಲ್ಯೂಸನ್ನು ನಾವು ಒಮೆಗಾ 1 ಇರೋ ಜಾಗದಲ್ಲಿ ಹಾಕಿದ್ದೀವಿ, ಒಮೆಗಾ ನಾಟ್ ಪ್ಲಸ್ ಡೆಲ್ಟಾ ಒಮೆಗಾ. ಓಕೆ, ಈಗ ನೆಕ್ಸ್ಟ್ ಏನಾಯಿತು ಕೇಳಿದರೆ, ಇಲ್ಲಿ ಕಾಮನ್ ಇದೆ, ಜೊತೆಗೆ ಒಮೆಗಾ ನಾಟನ್ನು ಹೊರಗಡೆ ತಂದುಬಿಡಿ. ಒಮೆಗಾ ನಾಟ್ ಇಂಟು L ಕಾಮನ್ನಾಗಿ ಹೊರಗಡೆ ತೆಗಿಬೇಕು. ಸೊ ಎಲ್ಲಿಗೆ ಏನು ಸಮಸ್ಯೆ ಇಲ್ಲ, ಯಾಕೆಂದರೆ ಆಲ್ರೆಡಿ ಇಟ್ ಈಸ್ ಔಟ್ಸೈಡ್. ಬಟ್ ಒಮೆಗಾ ನಾಟನ್ನು ತಗೊಂಬಂದರೆ ಏನಾಗುತ್ತೆ? ಇಲ್ಲೇ ಒಮೆಗಾ ನಾಟ್ ಇದೆ, ಹೊರಗಡೆ ಬಂತು, 1 ಆಯಿತು. ಇಲ್ಲಿ ಒಮೆಗಾ ನಾಟ್ ಇಲ್ಲ, ಏನು ಮಾಡ್ತೀರಿ ಅವಾಗ? ಇಲ್ಲಿಂದ ಒಂದು ಒಮೆಗಾ ನಾಟ್ ಮೇಲ್ಗಡೆ ಬೇಕು ನಮಗೆ. ಆವಾಗ ಒಮೆಗಾ ನಾಟನ್ನು ಮಲ್ಟಿಪ್ಲೈ ಮಾಡಿ ಒಮೆಗಾ ನಾಟನ್ನು ಡಿವೈಡ್ ಮಾಡಿ, ಮೇಲ್ ನ್ಯೂಮರೇಟ್ರಲ್ಲಿರೋದು ಹೊರಗಡೆ ಕಾಮನ್ ಆಗಿ ಬಂತು, ಒಂದು ಉಳ್ಕಂತ ಡಿನಾಮಿನೇಟ್ರಲ್ಲಿ. ಸೊ ಹಾಗಾಗಿ ಒಮೆಗಾ ನಾಟ್ L ಬ್ರೆಕೆಟ್ ಒಳಗಡೆ 1 ಪ್ಲಸ್ ಡೆಲ್ಟಾ ಒಮೆಗಾ ನಾಟ್ ಬಂತು. ಇಲ್ಲಿ ಈ ಕಡೆ ಸರ್ಕ್ಯೂಟಲ್ಲಿ C ಆಲ್ರೆಡಿ ಹೊರಗಡೆ ಇದೆ, ಇಲ್ಲೂ ಹಾಗೆ ಮಾಡಿ. ಸೊ ಒಮೆಗಾ ನಾಟ್ C ಹೊರಗಡೆ ಬಂತು, 1 ಪ್ಲಸ್ ಡೆಲ್ಟಾ ಒಮೆಗಾ ನಾಟ್ ಈಕ್ವಲ್ಸ್ ಟು R. ಏನು ಮಾಡಿದ್ವಿ? ಇಲ್ಲಿಂದ ಒಮೆಗಾ ನಾಟ್ ಹೊರಗಡೆ ತಂದ್ವಿ. ಸಿಂಪಲ್ ಮ್ಯಾಥಮೆಟಿಕ್ಸು, ನಿಮಗೆ ಅರ್ಥ ಆಗುತ್ತೆ.
ಇಲ್ಲಿಂದನೂ ಒಮೆಗಾ ನಾಟ್ ಹೊರಗಡೆ ತಂದ್ವಿ. ಸಿ ಆಲ್ರೆಡಿ ಇತ್ತು ಅಲ್ಲಿ ನೋಡಿ, ಇಲ್ಲಿತ್ತು. ಎಲ್ ಕೂಡ ಅಲ್ಲೇ ಇತ್ತು. ಸೊ ಹಾಗಾಗಿ ಒಮೆಗಾ ನಾಟ್ ಎಲ್ 1 ಪ್ಲಸ್ ಡೆಲ್ಟಾ ಒಮೆಗಾ ಬೈ ಒಮೆಗಾ ನಾಟ್ ಮೈನಸ್ 1 ಡಿವೈಡ್ ಬೈ ಒಮೆಗಾ ನಾಟ್ ಸಿ ಇಂಟು 1 ಪ್ಲಸ್ ಡೆಲ್ಟಾ ಒಮೆಗಾ ಬೈ ಒಮೆಗಾ ನಾಟ್ ಈಕ್ವಲ್ಸ್ ಟು ಆರ್. ಓಕೆ, ಇಲ್ಲಿವರೆಗೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ನಾವೇನು ಮಾಡುವಾಗ ಕೇಳಿದರೆ, ಈಗ ಈ ಎಕ್ಸ್ಪ್ರೆಷನ್ ನಮ್ಗೆ ಗೊತ್ತೇ ಇದೆ. ಒಮೆಗಾ ನಾಟ್ ಅಂದರೆ 1 ಬೈ ಸ್ಕ್ವೇರ್ ರೂಟ್ ಆಫ್ ಎಲ್ ಸಿ, ಸ್ಕ್ವೇರ್ ಮಾಡ್ಕೊಳ್ಳಿ. ಒಮೆಗಾ ನಾಟ್ ಸ್ಕ್ವೇರ್ ಈಕ್ವಲ್ಸ್ ಟು 1 ಬೈ ಎಲ್ ಸಿ ಆಯಿತು, ಸ್ಕ್ವೇರ್ ರೂಟ್ ಹೋಯ್ತು ಸ್ಕ್ವೇರ್ ಮಾಡೋದ್ರಿಂದ. ಸೊ ಹಾಗಾಗಿ ಒಂದು ಒಮೆಗಾ ನಾಟನ್ನು ಏನು ಮಾಡುವ, ಇಲ್ಲಿಂದ ತೆಗೆದು ಬಿಡೋಣ. ಒಮೆಗಾ ಇಂಟು ಒಮೆಗಾ ಅಲ್ವಾ ಒಮೆಗಾ ಸ್ಕ್ವೇರ್ ಅಂದರೆ. ಸೊ ಒಮೆಗಾ ನಾಟನ್ನು ಒಂದನ್ನು ತೆಗಿಯೋಣ, ಎಲ್ಲನ್ನು ಈಚೆ ತರೋಣ. ನೋಡಿ, ಒಮೆಗಾ ನಾಟ್ ಇಂಟು ಎಲ್ ಈಕ್ವಲ್ಸ್ ಟು 1 ಡಿವೈಡ್ ಬೈ ಒಮೆಗಾ ನಾಟ್ ಸಿ ಅಂತ ಆಯಿತು. ಏನು ಮಾಡಿದ್ವಿ ಗೊತ್ತಾಯ್ತಾ? ಸೊ ಒಮೆಗಾ ನಾಟ್ ಸ್ಕ್ವೇರ್ ಅಂದರೆ ಒಮೆಗಾ ನಾಟ್ ಇಂಟು ಒಮೆಗಾ ನಾಟ್. ಸೊ ಒಂದು ಒಮೆಗಾ ನಾಟನ್ನು ಇಲ್ಲಿ ಡಿನಾಮಿನೇಟರ್ಗೆ ತರುವ, ಅಲ್ಲಿ ಒಂದು ಒಮೆಗಾ ನಾಟ್ ಉಳ್ಕೊಳ್ತು, ಎಲ್ಲನ್ನು ಅದಕ್ಕೆ ಮಲ್ಟಿಪ್ಲೈ ಮಾಡುವ. ಸೊ ಒಮೆಗಾ ನಾಟ್ ಇಂಟು ಎಲ್ ಈಕ್ವಲ್ಸ್ ಟು 1 ಡಿವೈಡ್ ಬೈ ಒಮೆಗಾ ನಾಟ್ ಸಿ. ಇದು ಗೊತ್ತಿದೆ ನಿಮಗೆ ಕಂಡೀಷನ್. ಎಕ್ಸ್ ಸಿ ಮೈನ್ ಈಕ್ವಲ್ಸ್ ಟು ಎಕ್ಸ್ ಎಲ್ ಮಾಡ್ದಂಗೆ ಆಯ್ತು, ಎಕ್ಸ್ ಎಲ್ ಈಕ್ವಲ್ಸ್ ಟು ಎಕ್ಸ್ ಸಿ ಮಾಡ್ದಂಗೆ ಆಯ್ತು ಇದು ಅಲ್ವಾ. ಸೊ ಇಲ್ಲಿ ನಾವು ಅದನ್ನು ಏನು ಮಾಡುವ, ಈಗ 1 ಬೈ ಒಮೆಗಾ ನಾಟ್ ಸಿ, 1 ಡಿವೈಡ್ ಬೈ ಒಮೆಗಾ ನಾಟ್ ಸಿ ಇದೆಯಲ್ಲ, ಅಲ್ಲಿ ಒಮೆಗಾ ನಾಟ್ ಎಲ್ಲನ್ನು ಹಾಕ್ಬೋದು ಕಾಮನ್ ಆಗಿ. ಕರೆಕ್ಟಾ? ಸೊ ಹಾಗೆ ಸಬ್ಸ್ಟಿಟ್ಯೂಟ್ ಮಾಡಿ ಒಮೆಗಾ ನಾಟ್ ಎಲ್ ಇಲ್ಲಿ ಬಂತು, ಉಳಿದಿದ್ದೆಲ್ಲ ಹಾಗೆ ಇದೆ ನೋಡಿ, ಏನೂ ಚೇಂಜಸ್ ಇಲ್ಲ. ಒಮೆಗಾ ನಾಟ್ ಎಲ್ ಇಲ್ಲಿ ಆಲ್ರೆಡಿ ಇತ್ತು. 1 ಬೈ ಒಮೆಗಾ ನಾಟ್ ಸಿ ಬದಲು ಒಮೆಗಾ ನಾಟ್ ಎಲ್ಲನ್ನು ಇಲ್ಲಿ ಹಾಕಿದ್ದೀವಿ ಈಕ್ವಲ್ಸ್ ಟು ಆರ್. ಈಗ ನೋಡಿ, ಈ 1 ಪ್ಲಸ್ ಡೆಲ್ಟಾ ಒಮೆಗಾ ಬೈ ಒಮೆಗಾ ನಾಟ್ ಏನಿದೆ, ಈ ಒಂದು ಬ್ರ್ಯಾಕೆಟಲ್ಲಿರುವಂಥದ್ದು ಡಿನಾಮಿನೇಟ್ರಲ್ಲಿದೆ, ಅದನ್ನು ನ್ಯೂಮರೇಟ್ರಿಗೆ ತರಬೇಕು. ನ್ಯೂಮರೇಟ್ರಿಗೆ ತಂದಾಗ ಏನಾಗುತ್ತೆ, ಪವರು -1 ಆಗುತ್ತೆ. ಕರೆಕ್ಟಾ? ಒಂದು ಇಂಡೆಕ್ಸ್ ಎಲ್ಲ ಗೊತ್ತಿದೆ ನಿಮಗೆ. ಸೊ ಇದನ್ನು ಡಿನಾಮಿನೇಟ್ರಿಗೆ ತಗೊಂಡು ಬಂದರೆ -1 ಪವರ್ ಬಂತು. ಈಗ ಇದನ್ನು ನಾವು ಎಕ್ಸ್ಪಾಂಡ್ ಮಾಡ್ಬೋದು. ನೀವು ಭಾಳ ಸರಿ ಮಾಡಿದ್ರಿ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಅನ್ನುವಂಥದ್ದು. ಸೊ ನಾವು ಅದನ್ನು ಎಕ್ಸ್ಪಾಂಡ್ ಮಾಡಿದರೆ ಏನಾಗುತ್ತೆ, 1 ಮೈನಸ್ ಡೆಲ್ಟಾ ಒಮೆಗಾ ಬೈ ಒಮೆಗಾ ನಾಟ್. ಇಲ್ಲಿ ಮುಂದಿನ ಟರ್ಮ್ಗಳು ಇರ್ತವೆ, ಆದರೆ ಬಟ್ ನಾವು ಅದನ್ನು ನಿಗ್ಲೆಕ್ಟ್ ಮಾಡ್ತೀವಿ. ಕಾರಣ ಇಷ್ಟೇ, ಈ ಒಮೆಗಾ ನಾಟ್ ಅನ್ನೋದು ಮತ್ತು ಡೆಲ್ಟಾ ಒಮೆಗಾನ ವ್ಯಾಲ್ಯೂಸ್ ಮೇಲೆ ಡಿಪೆಂಡ್ ಆಗಿರ್ತದೆ. ಈ ಡೆಲ್ಟಾ ಒಮೆಗಾ ಅನ್ನೋದು ಫ್ಯೂ ಹರ್ಟ್ಜ್ ಇರುತ್ತೆ ಅಷ್ಟೇ. ಸೊ ತುಂಬ ಕಡಿಮೆ ಇರುತ್ತೆ ಇದ್ರ ವ್ಯಾಲ್ಯೂ. ಬ್ಯಾಂಡ್ ವಿಡ್ತ್ ಇದೆಯಲ್ಲ, ಇದು ಡೆಲ್ಟಾ ಒಮೆಗಾ ತುಂಬ ಕಡಿಮೆ ಇರುತ್ತೆ, ಫ್ಯೂ ಹರ್ಟ್ಜ್ ಇರುತ್ತೆ. ಬಟ್ ಇದೇನಿರುತ್ತೆ ಅಂದರೆ ಮೆಗಾ ಹರ್ಟ್ಜಲ್ಲಿ ಇರುತ್ತೆ ಒಮೆಗಾ ನಾಟ್. ಸೊ 10⁶ ಆಯಿತು. ಸೊ ಅಷ್ಟು ದೊಡ್ಡ ಫ್ಯಾಕ್ಟರಿಂದ ನೀವು ಇಷ್ಟು ಸಣ್ಣ ಫ್ಯಾಕ್ಟರ್ಗೆ ಡಿವೈಡ್ ಮಾಡುವಾಗ ಈ ಫ್ರ್ಯಾಕ್ಷನ್ಸ್ ತುಂಬಾ ಸಣ್ಣದಿರುತ್ತೆ. ಹಾಗಾಗಿ ಒಂದು ಹೈಯರ್ ಟರ್ಮ್ಗಳನ್ನು ನಾವು ನಿಗ್ಲೆಕ್ಟ್ ಮಾಡ್ಬೋದು. ಸೊ ಹೈಯರ್ ಟರ್ಮನ್ನು ನಿಗ್ಲೆಕ್ಟ್ ಮಾಡಿದಾಗ ನಮ್ಗೆ ಏನಾಯಿತು ಕೇಳಿದರೆ, 1 ಪ್ಲಸ್ ಡೆಲ್ಟಾ ಒಮೆಗಾ ಬೈ ಒಮೆಗಾ ನಾಟ್ ರೇಸ್ ಟು -1 ಅಂದರೆ ಪವರ್ -1 ಇದೆ, ಕ್ಯಾನ್ ಬಿ ರಿಟರ್ನ್ ಎಸ್ 1 ಮೈನಸ್ ಡೆಲ್ಟಾ ಒಮೆಗಾ ಡಿವೈಡ್ ಬೈ ಒಮೆಗಾ ನಾಟ್. ನಾವು ಇದನ್ನು ಈ ರೀತಿ ಬರಿಬೋದು. ಓಕೆ, ಸೊ ನೆಕ್ಸ್ಟು ಮುಂದಕ್ಕೆ ಹೋಗೋಣ. ಇಲ್ಲಿಗೆ ಏನಾಯಿತು ಕೇಳಿದರೆ, ನಾವು ಅದನ್ನು ಡಿನಾಮಿನೇಟ್ರಲ್ಲಿರೋದನ್ನು ನ್ಯೂಮರೇಟ್ರಿಗೆ ತಂದ್ವಿ. -1 ಪವರ್ ಇತ್ತು, ಅದನ್ನು ನಾವು ಅಪ್ರಾಕ್ಸಿಮೇಟ್ಲಿ ಈ ರೀತಿ ಬರೆದ್ವಿ, 1 ಮೈನಸ್ ಡೆಲ್ಟಾ ಒಮೆಗಾ ಡಿವೈಡ್ ಬೈ ಒಮೆಗಾ ನಾಟ್ ಅಂತೇಳಿ. ಈ ಎಕ್ಸ್ಪ್ರೆಷನ್ ನೋಡಿ, ಒಮೆಗಾ ನಾಟ್ ಎಲ್ ಇಲ್ಲಿ ಮಲ್ಟಿಪ್ಲೈ ಇದೆ, ಒಮೆಗಾ ನಾಟ್ ಎಲ್ ಇಲ್ಲೂ ಮಲ್ಟಿಪ್ಲೈ ಇದೆ. ಸೊ ನಾವು ಅದನ್ನು ಕಾಮನ್ನಾಗಿ ಹೊರಗಡೆ ತಗೋಬೋದು. ಸೊ ಹೊರಗಡೆ ತೊಗೊಂಡಾಗ ಉಳಿಯೋದೇನು, 1 ಮೈನಸ್ 1 0 ಆಯಿತು. ಡೆಲ್ಟಾ ಒಮೆಗಾ ಬೈ ಒಮೆಗಾ ನಾಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಸೊ 2 ಟೈಮ್ಸ್ ಡೆಲ್ಟಾ ಒಮೆಗಾ ಬೈ ಒಮೆಗಾ ನಾಟ್ ಆಯಿತು. ಆ್ಯಂಡ್ ದಿಸ್ ಈಸ್ ಈಕ್ವಲ್ಸ್ ಟು ಆರ್. ಆಲ್ರೆಡಿ ಅದು ಹಾಗೆ ಬರ್ತಾ ಇದೆ, ಆರ್ಗೆ ಈಕ್ವಲ್ ಆಯಿತು. ಈಗ ಡೆಲ್ಟಾ ಒಮೆಗಾ ವ್ಯಾಲ್ಯೂ ಎಷ್ಟು ಹಾಗಾದರೆ, ಡೆಲ್ಟಾ ಒಮೆಗಾ ಈಕ್ವಲ್ಸ್ ಟು ದಿಸ್ ಒನ್, ಆರ್ ಡಿವೈಡ್ ಬೈ 2L ಡೆಲ್ಟಾ ಒಮೆಗಾ ಇಲ್ಲಿ ಎಕ್ಸ್ಪ್ರೆಷನ್ನಲ್ಲಿ. ಸೊ ಒಮೆಗಾ ನಾಟ್ ಇದೆ ಇಲ್ಲಿ, ಒಮೆಗಾ ನಾಟ್ ಕ್ಯಾನ್ಸಲ್ ಆಯಿತು, ಎಲ್ ಇರೋದು ಇಲ್ಲಿಗೆ ಬಂತು. 2 ಟೈಮ್ಸ್ ಡೆಲ್ಟಾ ಒಮೆಗಾ ಈಕ್ವಲ್ಸ್ ಟು ಆರ್ ಬೈ ಎಲ್ ಅಥವಾ ಡೆಲ್ಟಾ ಒಮೆಗಾ ಈಕ್ವಲ್ಸ್ ಟು 2L ಅಂತ ಸಿಗುತ್ತೆ ನಮಗೆ. ನಮಗೆ ಬೇಕಾದ ಈ ಎಕ್ಸ್ಪ್ರೆಷನ್ ಡೆಲ್ಟಾ ಒಮೆಗಾ ಬೇಕಿತ್ತು ನಮಗೆ. ಹಾಂ, ಈಗ ನೆನಪು ಮಾಡ್ಕೊಳ್ಳಿ, ಯಾವುದು ನಾನು ನೋಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ಲ ನಿಮಗೆ. ಶಾರ್ಪ್ನೆಸ್ ಆಫ್ ರೆಸೊನೆನ್ಸ್ ಈಸ್ ಗಿವನ್ ಬೈ ಒಮೆಗಾ ನಾಟ್ ಡಿವೈಡ್ ಬೈ 2 ಡೆಲ್ಟಾ ಒಮೆಗಾ. ಶಾರ್ಪ್ನೆಸ್ ಅಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ನೀವು. ಶಾರ್ಪ್ನೆಸ್ ಈಸ್ ಗಿವನ್ ಬೈ ದಿಸ್ ಒನ್, ದಿಸ್ ಫ್ಯಾಕ್ಟರ್ ಬೇಕು, ಇದ್ರ ವ್ಯಾಲ್ಯೂ ಬೇಕಿತ್ತು ನಮಗೆ. ಈಗ ನೋಡಿ, ಒಮೆಗಾ ನಾಟ್ 2 ಡೆಲ್ಟಾ ಒಮೆಗಾ ಡಿವೈಡ್ ಬೈ ಒಮೆಗಾ ನಾಟ್ ಇದೆ. ಒಮೆಗಾ ನಾಟ್ ಎಲ್ ಇಲ್ಲಿದೆ, ಅದನ್ನು ಆಚೆ ಕಳಿಸಿ, ಆರ್ ಬೈ ಒಮೆಗಾ ನಾಟ್ ಎಲ್ ಆಯಿತು. ಇಲ್ಲೇನು ಉಳಿತು, 2 ಡೆಲ್ಟಾ ಒಮೆಗಾ ಡಿವೈಡ್ ಬೈ ಒಮೆಗಾ ನಾಟ್. ಇದು ರಿವರ್ಸ್ ಮಾಡಿ, ಒಮೆಗಾ ನಾಟ್ ಡಿವೈಡ್ ಬೈ 2 ಡೆಲ್ಟಾ ಒಮೆಗಾ ಈಕ್ವಲ್ಸ್ ಟು ಒಮೆಗಾ ನಾಟ್ ಎಲ್ ಬೈ ಆರ್ ಆಯಿತು. ಕ್ಲಿಯರ್ ಅಲ್ವಾ? ಏನು ಅಂತ ಕಷ್ಟದೇನು ಮ್ಯಾಥಮೆಟಿಕ್ಸ್ ಅಲ್ಲ ಇದು. ಸೊ ಒಮೆಗಾ ನಾಟ್ ಎಲ್ ಬೈ ಆರ್ ಆಯಿತು. ಇದಕ್ಕೆ ನಾವೇನಂತೀವಿ ಅಂದರೆ ಶಾರ್ಪ್ನೆಸ್ ಆಫ್ ರೆಸೊನೆನ್ಸ್ ಅಂತ ಕರಿತೀವಿ.
ಸೊ ಈ ವ್ಯಾಲ್ಯೂ ಡಿಟರ್ಮಿನ್ ಮಾಡುತ್ತೆ ಇದು ಎಷ್ಟು ಶಾರ್ಪ್ ಇದೆ, ಎಷ್ಟು ಶಾರ್ಪ್ನೆಸ್ ಇದೆ ಈ ಒಂದು ರಿಸೋನೆನ್ಸಲ್ಲಿ ಅನ್ನೋದನ್ನು ಈ ವ್ಯಾಲ್ಯೂ ಡಿಸೈಡ್ ಮಾಡುತ್ತೆ. ಈ ವ್ಯಾಲ್ಯೂಗೆ ನಾವು ಹೇಳೋದು ಕ್ವಾಲಿಟಿ ಫ್ಯಾಕ್ಟರ್ ಅಥವಾ ಕ್ಯೂ ಆಫ್ ದ ಸರ್ಕ್ಯೂಟ್ ಅಂತ ಕರಿತೀವಿ. ಈ ವ್ಯಾಲ್ಯೂಗೆ ನಾವು ಕ್ವಾಲಿಟಿ ಫ್ಯಾಕ್ಟರ್ ಅಥವಾ ಕ್ಯೂ ಆಫ್ ದ ಸರ್ಕ್ಯೂಟ್ ಅಂತ ಕರಿತೀವಿ. ಸೊ ಹಾಗಾಗಿ ನಾವೇನಾಯ್ತು, ಈಗ ನಮಗೆ ಕ್ಯೂ ಅನ್ನೋದೇನು, ಈ ಶಾರ್ಪ್ನೆಸ್ ಇದೆಯಲ್ಲ, ಇದರ ಮೆಜರ್ ಇದೆಯಲ್ಲ, ಮೆಜರ್ಮೆಂಟ್ ಏನಿದೆ ಅದಕ್ಕೆ ನಾವು ಕ್ಯೂ ಅಥವಾ ಕ್ವಾಲಿಟಿ ಫ್ಯಾಕ್ಟರ್ ಅಂತ ಕರಿತೀವಿ. ಕ್ಯೂ ಈಕ್ವಲ್ಸ್ ಟು ω0L/R ಅಂತ ಹೇಳ್ತೀವಿ ನಾವು. ಓಕೆ, ಈ ಕ್ವಾಲಿಟಿ ಫ್ಯಾಕ್ಟರ್ ಅನ್ನೋದು ಏನು ಅನ್ನುವಂಥದ್ದು. ಸೊ ಕ್ವಾಲಿಟಿ ಫ್ಯಾಕ್ಟರ್ ಅನ್ನೋದು ಒಂದು ರೆಸೊನೆಂಟ್ ಸರ್ಕ್ಯೂಟ್ನ ಮೆಜರ್ ಆಫ್ ದ ಗುಡ್ನೆಸ್ ಆರ್ ಎ ಕ್ವಾಲಿಟಿ ಆಫ್ ಎ ರೆಸೊನೆಂಟ್ ಸರ್ಕ್ಯೂಟ್ ಅಂತ ಹೇಳ್ತಾರೆ. ಅಂದರೆ ಗುಡ್ನೆಸ್ ಅನ್ನೋದು ಇದು ಸರ್ಕ್ಯೂಟ್ ಎಷ್ಟು ಚೆನ್ನಾಗಿದೆ, ಎಷ್ಟು ಯೂಸ್ಫುಲ್ ಅನ್ನೋದನ್ನು ಈ ಕ್ಯೂ ವ್ಯಾಲ್ಯೂ ಹೇಳುತ್ತೆ. ಯಾಕೆ ಅನ್ನೋದನ್ನು ನೋಡೋಣ, ನಾವು ಮುಂದಕ್ಕೆ ಹೋಗೋಣ. ಸೊ ಕ್ವಾಲಿಟಿ ಫ್ಯಾಕ್ಟರ್ ಅಥವಾ ಕ್ಯೂ ಆಫ್ ದ ಸರ್ಕ್ಯೂಟನ್ನು ನಾವು ಈ ರೀತಿ ಎಕ್ಸ್ಪ್ರೆಷನ್ ತಗೊಂಡಿದ್ವಿ. ಕ್ಯೂ ಈಸ್ ಈಕ್ವಲ್ ಟು ω0L/R ಅಂತ ತಗೊಂಡ್ವಿ. ಅಂದರೆ ಇದು ನಮಗೆ ನಾವು ಈ ಒಂದು ಏನು ಮ್ಯಾಥಮೆಟಿಕಲಿ ನಾವು ಇದನ್ನು ತಗೊಂಡು ಬಂದ್ವಿ ವ್ಯಾಲ್ಯೂಸನ್ನು. ಸೊ ದಟ್ ಈಸ್ ಕ್ಯೂ. ಈಗ ನೋಡಿ, ನಾವು ω02 = 1/LC ಇದೆ. ಸೊ ಎಲ್ ಈ ಕಡೆ ತೊಗೊಂಡ್ರೆ 1/ω02 × C. ಯಾವುದು? ಎಲ್ ವ್ಯಾಲ್ಯೂ. ಸೊ ಆ ಎಲ್ ವ್ಯಾಲ್ಯೂನ ತಂದಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲೊಂದು ಎಲ್ ಇದೆ ನೋಡಿ, ಆ ಎಲ್ಲಿರೋ ಜಾಗದಲ್ಲಿ 1/ω02 × C ಅಂತ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಒಂದು ω0 ಕ್ಯಾನ್ಸಲ್ ಆಗುತ್ತೆ, ಉಳಿಯೋದೇನು 1/ω0CR. ಸಿ ಅನ್ನೋದು ಕೆಪಾಸಿಟನ್ಸು, ಆರ್ ಅನ್ನೋದು ರೆಸಿಸ್ಟೆನ್ಸು. ಸೊ ವಿಲ್ ಗೆಟ್ ಕ್ಯೂ ಈಸ್ ಈಕ್ವಲ್ ಟು 1/ω0C × R. ಯಾಕೆ ಅಂದರೆ ಈ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ತುಂಬ ಬೇಕಾಗುತ್ತೆ. ಸೊ ಸಿಂಪ್ಲಿ ಇದ್ರ ಮೇಲೆ ಕ್ವಶನ್ಸ್ ಕೇಳೋದಿಲ್ಲ, ಈ ಥರ ಕೊಟ್ಟಿರ್ತಾರೆ. ಸಿ ಮತ್ತು ಆರ್ ಕೊಟ್ಟಾಗ ಏನು ಮಾಡಬೇಕು ಅನ್ನುವಂಥದ್ದು. ಅಂದರೆ ಒಂದು ಕಂಡೀಷನ್ಸ್ ಹೇಗಿದೆಯೋ ಹಾಗೆ ನಾವು ಫಾರ್ಮುಲಾವನ್ನು ಯೂಸ್ ಮಾಡ್ಕೋಬೋದು. ಕ್ಯೂ ಈಸ್ ಈಕ್ವಲ್ ಟು 1/ω0CR ಅಂತೇಳಿ. ಸೊ ಇನ್ನು ಮುಂದಕ್ಕೆ ನೋಡೋಣ. ಮತ್ತೆ ω0 ಈಸ್ ಈಕ್ವಲ್ ಟು 1/√LC ಈ ರೀತಿ ತಗೊಂಡ್ರೆ. ಸೊ ನೀವೇನು ಮಾಡಿ, ಈ ಕ್ಯೂ ಈಸ್ ಈಕ್ವಲ್ ಟು ω0L/R ಅಂತ ಇದೆಯಲ್ಲ, ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಎಲ್ಲಿರೋ ಜಾಗದಲ್ಲಿ, ω0 ಇರೋ ಜಾಗದಲ್ಲಿ. ಆ ω0 ಇರೋ ಜಾಗದಲ್ಲಿ 1/√LC ಹಾಕಿದ್ರೆ L/R, ಇದು L/R ಹಾಗೆ ಇದೆ. ω0 ಬದಲು 1/√LC ಅಂತ ಹಾಕಿದ್ರಿ. ಏನಾಯಿತು ನೋಡಿ, ಈ ಆರನ್ನು ನೀವೇನು ಮಾಡೋದು, ಏನು ಬದಲಾವಣೆ ಮಾಡಲಿಕ್ಕೆ, ಎಲ್ಲನ್ನು ಚೇಂಜ್ ಮಾಡ್ಬೋದು. ಯಾಕೆಂದರೆ ಇಲ್ಲೊಂದು √L ಇದೆ. ಈ ಎಲ್ಲನ್ನು ನಾವು ಏನು ಮಾಡ್ಬೋದು, ಎಲ್ಲನ್ನು √L × √L ಅಂತ ಬರಿಬೋದು. ಕರೆಕ್ಟಾ? ಎಲ್ಲನ್ನು ಈಗ 2 ಅನ್ನು ಹೇಗೆ ಬರಿತೀವಿ ನಾವು, √2 × √2 ಅಂತ ಬರಿತೀವಿ. ಹಾಗೆ √L × √L. ಒಂದು √L ಕ್ಯಾನ್ಸಲ್ ಆಯಿತು, ಒಂದು √L ಉಳ್ಕೊಳ್ತು. ಸೊ ಫೈನಲಿ ವಿಲ್ ಗೆಟ್ ದ ಎಕ್ಸ್ಪ್ರೆಷನ್ 1/R ಆ್ಯಸ್ ಇಟ್ ಈಸ್, 1/R √L/C. √L/C ಈ ಒಂದು ಸ್ಕ್ವೇರ್ ರೂಟ್ ಒಳಗಡೆ ಉಳ್ಕಂತು. ಹಾಗಾಗಿ ಏನಾಯಿತು, ಕ್ಯೂ ಈಸ್ ಈಕ್ವಲ್ ಟು 1/R × √L/C. ಸೊ 3 ಎಕ್ಸ್ಪ್ರೆಷನ್ ನಿಮಗೆ ಸಿಕ್ಕಿದೆ. ಈ ಮೂರಲ್ಲೂ ಒಂದು ಕಾಮನ್ ಇದೆ. ಏನು ಹೇಳಿ ನೋಡಿ, ಇಲ್ಲೂ ರೆಜಿಸ್ಟ್ರು ಡಿನಾಮಿನೇಟ್ರಲ್ಲಿ ಇದೆ, ಇಲ್ಲೂ ಡಿನಾಮಿನೇಟ್ರಲ್ಲಿ ಇದೆ, ಇಲ್ಲೂ ಡಿನಾಮಿನೇಟ್ರಲ್ಲಿ ಇದೆ. ಓಕೆ, ಹಾಂ. ಇನ್ನೊಂದು, ಈ ಕ್ವಾಲಿಟಿ ಫ್ಯಾಕ್ಟರ್ ಅನ್ನೋದು ಒಂದು ಡೈಮೆನ್ಷನ್ಲೆಸ್ ಕ್ವಾಂಟಿಟಿ. ಇದಕ್ಕೆ ಡೈಮೆನ್ಷನ್ ಇಲ್ಲ, ಯೂನಿಟ್ ಬಗ್ಗೆ ವರಿ ಮಾಡ್ಕೊಳ್ಳೋದಿಲ್ಲ. ನೀವು ಇದ್ರ ವ್ಯಾಲ್ಯೂಸ್ಗೆ ಏನಾದ್ರು ಯೂನಿಟ್ ಬರೆದ್ರೆ ಮಾರ್ಕ್ಸ್ ಹೋಗುತ್ತೆ. ಯೂನಿಟ್ ಇಲ್ಲದೆ ಇರೋದಕ್ಕೆ ಯೂನಿಟ್ ಬರೀಬಾರ್ದು, ಯೂನಿಟ್ ಇರೋದಕ್ಕೆ ಬರಿಬೇಕು ಮಾತ್ರ. ಇದಕ್ಕೆ ಯೂನಿಟ್ ಇಲ್ಲ ಅಂತೇಳಿ. ಕ್ಯೂ ವ್ಯಾಲ್ಯೂ ಒಂದು ಡೈಮೆನ್ಷನ್ಲೆಸ್ ಕ್ವಾಂಟಿಟಿ. ಈ ನಂಬರ್ಸ್ ಏನು ಐಡೆಂಟಿಫೈ ಮಾಡುತ್ತೆ ಅಂದರೆ ಕ್ವಾಲಿಟಿ ಆಫ್ ದ ಒಂದು ಸರ್ಕ್ಯೂಟನ್ನು ಐಡೆಂಟಿಫೈ ಮಾಡುತ್ತೆ ಇದು. ಓಕೆ, ಸೊ 3 ಎಕ್ಸ್ಪ್ರೆಷನ್ಗಳು ಇವೆ. 3 ನೆನ್ಪಿಟ್ಕೊಳ್ಳಿ. ಟೆಕ್ಸ್ಟಲ್ಲಿ ಒಂದೆರಡು ಇರುತ್ತೆ, ಬಟ್ ಈಗ ಎಲ್ಲೋ ನೀವು ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆಲ್ಲ ಇದು ಬೇಕಾಗುತ್ತೆ, ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಯಾವ್ದು ಈಸಿ ಆಗುತ್ತೋ, ಕೊಟ್ಟಿರೋ ಗಿವನ್ ಡೇಟಾಸ್ದಲ್ಲಿ ಯಾವ್ದು ಈಸಿ ಆಗುತ್ತೋ ಅದನ್ನು ಹಾಕಿ ಕ್ಯೂ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಿ, ಕ್ಯೂ ಅನ್ನು ಫೈಂಡ್ ಔಟ್ ಮಾಡ್ಬೋದು, ಕ್ವಾಲಿಟಿ ಫ್ಯಾಕ್ಟರನ್ನು ಫೈಂಡ್ ಔಟ್ ಮಾಡ್ಬೋದು ಅಂತೇಳಿ. ಓಕೆ, ಈಗ ಇಲ್ಲಿಗೆ ಬರೋಣ. ಈ ಬ್ಯಾಂಡ್ ವಿಡ್ತನ್ನು ನಾವು ನೋಡಿದಾಗ, ಜಸ್ಟ್ ಅಲ್ಲಿ ನೋಡಿದ್ವಲ್ಲ ನಾವು, ಈ ಬ್ಯಾಂಡ್ ವಿಡ್ತ್ ಅನ್ನೋದು ನೋಡಿ, ಆ ಹಿಂದಿನ ಎಕ್ಸ್ಪ್ರೆಷನ್ದಲ್ಲಿ ನಾನು ನಿಮಗೆ ನೋಟ್ ಮಾಡ್ಕೊಳ್ಳಿ ಅನ್ನೋದಕ್ಕೆ ಮರ್ತೆ ನಾನು. ಸೊ 2Δω ಅಥವಾ ಈ ಎಕ್ಸ್ಪ್ರೆಷನ್ಗೆ ನೆನಪು ಮಾಡ್ಕೊಳ್ಳಿ. ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಲ್ಲ ಕ್ಯೂ ಅಂತೇಳಿ, ω0L/, ಇಲ್ಲಿ ಏನಿತ್ತು, ಇಲ್ಲಿ ω0 2Δω/ω0 ಇತ್ತಲ್ವ ಇಲ್ಲಿ. ಸೊ ಈ ಎಕ್ಸ್ಪ್ರೆಷನ್ ಇದೆಯಲ್ಲ 2Δω = ω0/Q ಅಂತ ಬರುತ್ತೆ.
ಬ್ಯಾಂಡ್ ವಿಡ್ತನ್ನು. ಇದು ಜಸ್ಟ್ ನಾವು ಹಿಂದೆ ಡಿರೈವ್ ಮಾಡ್ತಾ ನೋಡ್ತಾ ಬಂದ್ವಲ್ಲ, ಒಮೆಗಾ ನಾಟ್ ಬೈ ಕ್ಯೂ. ಕ್ಯೂ ಅಂದರೆ ಏನು? ಒಮೆಗಾ ನಾಟ್ ಎಲ್ ಬೈ ಆರ್. ಸೊ ಅಲ್ಲಿಗೆ ಬರುತ್ತೆ ಎಕ್ಸ್ಪ್ರೆಷನ್. ಇಲ್ಲಿ ಕ್ಯೂ ವ್ಯಾಲ್ಯೂ ಏನಿದೆ ಡಿನಾಮಿನೇಟ್ರಲ್ಲಿ ಇದೆ ನೋಡಿ. ಬ್ಯಾಂಡ್ ವಿಡ್ತಿನ ವಿಷಯದಲ್ಲಿ ಏನಾಗುತ್ತೆ ನೋಡಿ, ಕ್ಯೂ ವ್ಯಾಲ್ಯೂ ಜಾಸ್ತಿ ಆದರೆ ಈ ಶಾರ್ಪ್ನೆಸ್ ಆಫ್ ದ ಇಕ್ವೇಷನ್ ಇದೆಯಲ್ಲ, ಇದು ಜಾಸ್ತಿ ಆದರೆ ಕ್ಯೂ ವ್ಯಾಲ್ಯೂ ಜಾಸ್ತಿ ಆದರೆ ಬ್ಯಾಂಡ್ ವಿಡ್ತ್ ಕಡಿಮೆ ಆಗುತ್ತೆ. ಕ್ಯೂ ವ್ಯಾಲ್ಯೂ ಜಾಸ್ತಿ ಆದರೆ ಬ್ಯಾಂಡ್ ವಿಡ್ತ್ ಕಡಿಮೆ ಆಗುತ್ತೆ. ಬ್ಯಾಂಡ್ ವಿಡ್ತ್ ಕಡಿಮೆ ಆದರೆ ಏನರ್ಥ ಗೊತ್ತಾ? ಈಗ ನಿಮಗೆ ತುಂಬ ಕಷ್ಟನೇನೋ ಈ ರೇಡಿಯೋವನ್ನು ತಿಳ್ಕೊಬೇಕು, ಅಥವಾ FM ರೇಡಿಯೋ ಕೇಳೋ ಅಭ್ಯಾಸ ಇದ್ದರೆ ಗೊತ್ತಿರುತ್ತೆ. ಸೊ ಅಲ್ಲಿ ನೀವು ಟ್ಯೂನ್ ಮಾಡ್ತೀರಿ. ಟ್ಯೂನ್ ಮಾಡೋದು ಅಂದರೆ ಯೂಶ್ವಲಿ ಈಗ ಡಿಜಿಟಲ್ ಬಂದಿದೆ, ಮೊದಲೆಲ್ಲ ಒಂದು ಮ್ಯಾನ್ಯುಯಲ್ ಆಗಿ ನಾವು ಅದನ್ನು ಚೇಂಜ್ ಮಾಡ್ತಿದ್ವಿ. ಏನು ಚೇಂಜ್ ಮಾಡ್ತೀವಿ ಗೊತ್ತಾ? ಟ್ಯೂನಿಂಗ್ ಅಂತೀವಿ. ರೇಡಿಯೋದಲ್ಲಿ ನೀವು ಡಿಫ್ರೆಂಟ್ ಸ್ಟೇಷನ್ಸನ್ನು ಟ್ಯೂನ್ ಮಾಡ್ತೀರಿ. ಒಂದು ಟ್ಯೂನಿಂಗ್ ಅಂತ ಒಂದು ನಾಬ್ ಇರುತ್ತೆ ನೋಡಿ. ಅಲ್ಲಿ ನೀವು ಟ್ಯೂನ್ ಮಾಡ್ತಾ ಹೋದಾಗ ಒಂದೊಂದು ಫ್ರೀಕ್ವೆನ್ಸಿ ಸೆಲೆಕ್ಟ್ ಆಗುತ್ತೆ. ಸೊ ಆ ಒಂದು ಫ್ರೀಕ್ವೆನ್ಸಿ ಸೆಲೆಕ್ಟ್ ಆದಾಗ ಒಂಚೂರು ಮುಂದಕ್ಕೆ ತಗೊಂಡೋದ್ರೂ ಅದು ಬರ್ತಾನೆ ಇರುತ್ತೆ. ಇನ್ನು ಸ್ವಲ್ಪ ಮುಂದಕ್ಕೆ ಟ್ಯೂನ್ ಮಾಡಿಬಿಟ್ರೆ ಡಿಸೇಫೇರ್ ಆಗುತ್ತೆ, ಆ ಸ್ಟೇಷನ್ ನಮ್ಗೆ ಸಿಗೋದಿಲ್ಲ. ಎಷ್ಟು ಫ್ರ್ಯಾಕ್ಷನ್ ನೀವು ಅದನ್ನು ಕೇಳ್ಬೋದು, ಆ ಟ್ಯೂನಿಂಗನ್ನು ಮಾಡ್ತಾ ಕೇಳ್ಬೋದು, ಅದು ಬ್ಯಾಂಡ್ ವಿಡ್ತ್. ಈಗ ಕ್ಯೂ ವ್ಯಾಲ್ಯೂ ಜಾಸ್ತಿ ಆದರೆ ಏನಾಗುತ್ತೆ ನೋಡಿ, ಬ್ಯಾಂಡ್ ವಿಡ್ತ್ ಕಡಿಮೆ ಆಗುತ್ತೆ. ಸೊ ಬ್ಯಾಂಡ್ ವಿಡ್ತ್ ಕಡಿಮೆ ಇದ್ದರೆ ಶಾರ್ಪ್ನೆಸ್ ಜಾಸ್ತಿ ಅಂತ ಕರಿತೀವಿ ನಾವು, ಅಂದರೆ ಶಾರ್ಪ್ನೆಸ್ ಜಾಸ್ತಿ. ಸೊ ಯು ಕ್ಯಾನ್ ಟ್ಯೂನ್. ನೀವು FM ಅನ್ನು ಟ್ಯೂನ್ ಮಾಡ್ಬೇಕಾದ್ರೆ ನೋಡಿರ್ಬೋದು, ಪರ್ಟಿಕ್ಯುಲರ್ ಸಿಂಗಲ್ ಫ್ರೀಕ್ವೆನ್ಸಿಯಲ್ಲಿ ಟ್ಯೂನ್ ಆಗುತ್ತೆ. ಆ ಫ್ರೀಕ್ವೆನ್ಸಿ ಒಂಚೂರು ಆಚೆ ಈಚೆನೂ ಹೋದರೂ ಕೂಡ ನಿಮಗೆ ಡಿಸ್ಟರ್ಬ್ ಆಗಲಿಕ್ಕೆ ಶುರು ಆಗುತ್ತೆ, ಒಂದು ಕ್ವಾಲಿಟಿ ಕಡಿಮೆ ಆಗುತ್ತೆ. ಹಾಗಾಗಿ ಏನು, ಲಾರ್ಜರ್ ದ ವ್ಯಾಲ್ಯೂ ಆಫ್ ಕ್ಯೂ, ಸ್ಮಾಲರ್ ಇಸ್ ದ ವ್ಯಾಲ್ಯೂ ಆಫ್ ಬ್ಯಾಂಡ್ ವಿಡ್ತ್. ಬ್ಯಾಂಡ್ ವಿಡ್ತು ಕಡಿಮೆ ಆಗ್ತಾ ಬರುತ್ತೆ. ಬ್ಯಾಂಡ್ ವಿಡ್ತ್ ಕಡಿಮೆ ಇದ್ದರೆ ನಮ್ಗೆ ಒಳ್ಳೆಯದು. ಸೊ ಬೆಸ್ಟ್ ಟ್ಯೂನಿಂಗ್ ಅಂತೀವಿ ನಾವು, ಅಂದರೆ ಆ ಒಂದು ಸೆಲೆಕ್ಟಿವಿಟಿ ತುಂಬ ಚೆನ್ನಾಗಿರುತ್ತೆ ಆ ಒಂದು ಸರ್ಕ್ಯೂಟಲ್ಲಿ ಅನ್ನುವಂಥದ್ದು. ಹಾಗಾಗಿ ನಾವೇನು ಮಾಡಬೇಕು, ಕ್ಯೂ ವ್ಯಾಲ್ಯೂ ಜಾಸ್ತಿ ಇರಬೇಕು, ಆವಾಗ ನಮ್ಗೆ ಶಾರ್ಪ್ನೆಸ್ ಜಾಸ್ತಿ ಇರುತ್ತೆ, ಬ್ಯಾಂಡ್ ವಿಡ್ತು ಕಡಿಮೆ ಇರುತ್ತೆ ಅನ್ನುವಂಥದ್ದು. ಓಕೆ, ಸೊ ಇಷ್ಟು ವಿಚಾರಗಳನ್ನು ನಾನು ಇವತ್ತು ಡಿಸ್ಕಸ್ ಮಾಡಿದ್ದೀನಿ ನಿಮ್ಮೊಟ್ಟಿಗೆ. ನಿಮಗೆ ಏನೇ ಒಂದು ಇದರಲ್ಲಿ ಕ್ಲಿಯರ್ ಆಗಿಲ್ಲ ಅಥವಾ ಏನೋ ಒಂದು ಹೇಳಬೇಕು ಅನಿಸಿದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಾನು ಅದನ್ನು ಅಟೆಂಡ್ ಮಾಡ್ತೇನೆ, ನಿಮಗೆ ರಿಪ್ಲೈ ಮಾಡ್ತೇನೆ. ಮತ್ತು ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಿತ್ತು, ಅದು ಬಿಟ್ಟೋಗಿದೆ, ಇದು ಬಿಟ್ಟೋಗಿದೆ, ಆ ಥರ ನೀವು ಏನಾದರೂ ಅನಿಸಿದರೂ ಕೂಡ ನನಗೆ ಕಾಮೆಂಟ್ ಮಾಡಿ, ನಾನು ಅದನ್ನು ಮತ್ತೆ ಮುಂದಿನ ವೀಡಿಯೋಗಳಲ್ಲಿ ಆ್ಯಡ್ ಮಾಡ್ಕೊಳ್ತೇನೆ. ಓಕೆ, ಸೊ ಥ್ಯಾಂಕ್ ಯು.